तेजो वारिमृदां यथा विनिमयो यत्र साम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानिर्षितमो ब्रह्ममोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः निधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् ಯಾವುದೀಗ 26 ಗುರುವೃತ್ತಿಭಿ ಗೂಢಜವಾಹ ಅದೇನು ಹೇಳಿದ್ರು ಬಹುಕ್ತಿ ಅನ್ಯಥಾಜ್ಞಪ್ತಿ ಪರಿವೃತ್ತಿ ಇವೆಲ್ಲ ಕೂಡ ಸಂಕ್ರಮಣ ಎಲ್ಲದಕ್ಕೂ ಕೂಡ ಏನಂತ ಹೆಸರು ಅನ್ಯಥಾ ಹೆಸರು. ಉರುವೃತ್ತಿಭಿ ಉರುಜವಾಹ ಅನಂತಗುಣಾಕರತ್ವಾದ್ ಭಗವತಃ ಬಹುಗುಣಕರ್ಮಾಣಿ ವಕ್ತುಂ ವೇಗವತಿ ವೇದವಾಕ್. ವೇದವಾಕ್ಯಿಗೆ ಭಾರಿ ಉತ್ಸಾಹ ಏನಂತ ದೇವರುಗಳು ವರ್ಣನೆ ಮಾಡಿಬಿಡಬೇಕು ಅಂತೇಳಿ, ಆದರೆ ಆಗೋದಿಲ್ಲ. ದೇವರು ಭಾಳಷ್ಟು ಮೇಲಿರೋದ್ರಿಂದ ಸಾಧ್ಯವಾಗೋದಿಲ್ಲ. ಯಾವಾಗಲೂ ಅದೇ ಇದರಲ್ಲೇ ಇರುತ್ತೆ ವೇದಗಳೆಲ್ಲ. ವೇದೇ ಅಥೋ ವೇದೇಪಿ ಬಹು ಭಾವ ವಿರುದ್ಧ ಕಲ್ಪನಾಯುಕ್ತ ಅಸುರಾಣ. ಅದ್ರ ಮೇಲ್ನೋಟಕ್ಕೆ ವೇದವಾಕ್ಯಗಳೆಲ್ಲ ಏನೇನೋ ಅರ್ಥ ಹೇಳೋದ್ರಿಂದ ಒಂದು ಕಡೆಗೆ ಸದೇವ ಸೌಮ್ಯ ಅಂತ ಹೇಳ್ತಾರೆ, ಅಸದೇ ವೇದಮಾಗ್ರೀಸ್ ಅಂತ ಹೇಳ್ತಾರೆ, ಏಕೋ ನಾರಾಯಣ ಅಂತ ಹೇಳ್ತಾರೆ. ಇದು ಅರ್ಥ ಆಗೋದಿಲ್ಲ ಕೂಡ. ಅದೇನು ತಿಳ್ಕೊಬಿಡ್ತಾರೆ ದುಷ್ಟರೆಲ್ಲ ಕೂಡ ಅಪಾರ್ಥ ಮಾಡ್ಕೋದು. ಯಸ್ಮಾತ್ ಗರ್ಭಸ್ಥಸ್ಯ ಜೀವಸ್ಯ ಈಶ್ವರತ್ವಂ ನಾಸ್ತಿ ಅಥೋ ನಿಧನಾನಂತರಂಚ ಗಮನಾನ್ನ ವಿದ್ಯತೆ. ಗರ್ಭದಲ್ಲಿರ್ತಕ್ಕಂಥ ಜೀವನಿಗೆ ಏನಿಲ್ಲ, ಈಶ್ವರತ್ವ ಇಲ್ಲ. ಈಶ್ವರತ್ವ ಅಲ್ಲೇ ಕೊಡ್ತಿದ್ದ ಹೋಗಿ ಜೈಲಲ್ಲಿ ಹೋಗಿ ಬಂದವನು ಸಮರ್ಥ ಅಂತ ಆಗತ್ತಾ? ಯಾಕೆ ಜೈಲಿಗೆ ಹಾಕಿದವ್ರು ಬೇರೆ ದೊಡ್ಡವರು ಇರಲಿಲ್ಲ, ಅವನಿಗಿಂತ ದೊಡ್ಡವರು ಇರಬೇಕಾದ್ರಿಂದ ಗರ್ಭವಾಸದಲ್ಲಿ ದುಃಖ ಅನುಭವಿಸ್ಬಿಟ್ಟಿದ್ದಾನೆ. ಆಗ ಇಲ್ಲದ ಈಶ್ವರತ್ವ ಆಮೇಲೆ ಕೂಡ ಬರೋದಿಲ್ಲ. ಗರ್ಭದಲ್ಲಿದ್ದಾಗ ಹೇಗೆ ಪರಾಧೀನನಾಗಿ ದುಃಖಿಯಾಗಿದ್ದಾನೋ, ಸತ್ತ ಮೇಲೂ ಕೂಡ ಅದೇ ತಪ್ಪನ್ನು ಕಂಟಿನ್ಯೂ ಮಾಡಿದರೆ ನರಕಾದಿ ಅನರ್ಥ ಗುರಿ ಆಗ್ತಾನೆ ಹೊರತು ಎಂದೂ ಉದ್ಧಾರ ಆಗೋ ಸಂಭವ ಇಲ್ಲ. ಅದಕ್ಕೆ ನರಕಾದಿ ಗಮನಾತ್ ನಾನಿವೇದ್ಯತೆ. ಮೊದಲು ಈಶ್ವರ ಅಲ್ಲ, ಆಮೇಲೂ ಈಶ್ವರ ಅಲ್ಲ ಅವನು. ಆದ್ದರಿಂದ ನಾವು ದೇವರನ್ನು ತಿಳ್ಕೊಳ್ಳೋದು ಎಷ್ಟು ತಪ್ಪು ಅಂತಂದು ಹೇಳ್ತಾರೆ. ಅನಿಮಿತ್ಯಕನ್ ಭಗವನ್ ನಿಮಿತ್ತಮೇ. ಹಿರಣ್ಯಕಶಿಪುನ ತಗೊಂಡು ವರ ತಗೊಂಡು ಇಷ್ಟದ ಮಾಡಿದ, ಮೊದಲು ಇದ್ದಿಲ್ಲ ಶಕ್ತಿ, ಆಮೇಲೆ ಅದು ಬಂದು ತಂದೆ ಅಂತ ತಿಳ್ಕೊಂಡು ತಪ್ಪಾಗಲಿಲ್ವಾ? ಅದಕ್ಕೆ ಭ್ರಮೆ, ಏನೋ ಮಾಡ್ಲಿಕ್ಕೆ ಹೋದ ಸತ್ತು. ದಶಾಂತರ ಭವತಿ. ಧ್ರುವನಿಗೆ ವರ ಕೊಟ್ಟರು, ಧ್ರುವ ವಿಶ್ವದ ಮಾಡ್ಕೊಳ್ಳಿಲ್ಲ. ಏನಾಯಿತು? ಇವತ್ತಿಗೂ ಕೂಡ ಏನಿತ್ತು ಧ್ರುವ ನಕ್ಷತ್ರದಲ್ಲಿ ಅದಿಯಾಗಿತ್ತ. ಅರ್ಥ ಮಾಡಿಕೊಂಡ್ರೆ ವರ ಸದುಪಯೋಗ ಮಾಡ್ಕೋಬೇಕೆ ಹೊರತು ಏನು ಮಾಡ್ಕೊಡ್ಕೊಡೋದು. ಯಾವುದೇ ಒಂದು ಅವಕಾಶ ಸಿಕ್ಕಾಗ, ಪ್ರಸಂಗ ಒದಗಿದಾಗ ಅದನ್ನು ಸತ್ಕಾರ್ಯಕ್ಕೆ ವಿನಿಯೋಗ ಮಾಡಬೇಕು. ಅದನ್ನು ಸದವಕಾಶವನ್ನೇ ಮಾಡ್ಕೋಬೇಕೆ ಹೊರತು ಅಂಡು ಅಡ್ವಾಂಟೇಜ್ ಒಳಗೆ ಹೋಗಬಾರ್ದು. ತುಂಬ ದಿನ ಏನು ಮಾಡಿಬಿಡ್ತಾರೆ, ಕ್ಲಾಸ್ ಇಲ್ಲ, ಸ್ಕೂಲು ಕಾಲೇಜ್ ಎಲ್ಲ ಹೋಗ್ಬಿಡ್ತಾರೆ. ಇವರು ಲೈಬ್ರರಿಗೆ ಹೋಗ್ತಾರೆ, ಉಳಿದವರು ಯಾಕಂದರೆ ಸರಿ ಹೋಗ್ಬೇಕಾಯ್ತು, ಸರಿ ಟೈಮ್ ಸಿಕ್ತು ಅಂತ ಆ ಥರ ಯೋಚನೆ ಮಾಡಬೇಕೆ ಹೊರತು ಬರದೇ ಇದ್ದದ್ದನ್ನು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಈ ರೀತಿ ಮಾಡಬೇಕು. ಇವರೆಲ್ಲ ಹಾಗೆ ಮಾಡೋದಿಲ್ಲ. ಅನಿಮಿತ್ ಅಂದರೆ ಇದು ಯಾವುದೋ ದೃಷ್ಟ ನಮ್ಮದೇ ಕಥೆ. ಇದು ಗರ್ಭದಲ್ಲಿದ್ದಾಗಿಲ್ಲ ಅಂತ ಒಪ್ಕೊಂಡು ಆದಮೇಲೆ ಇಲ್ಲೇ ಆಮೇಲೆ ಅವನಿಗೀಗ ಒಂದು ಈಶ್ವರ ಪದವಿ ಮಧ್ಯೆ ಏನಾದ್ರು ಬರೋದಲ್ಲ. ಆಕಾಶ ಎಲ್ಲ ಆಕಾಶ ಕ್ರಿಯೇಟ್ ಮಾಡಿದ್ದು ಯಾರಾದರೂ ಕೂಡ ದೇವರ ಅಧೀನದಲ್ಲಿದೆ. ಆ ರೀತಿಯಲ್ಲಿ ಆಕಾಶವನ್ನೇ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆಕಾಶವನ್ನು ನಿಯಂತ್ರಣ ಮಾಡೋ ಪರಮಾತ್ಮ ಆಗಲಿಕ್ಕೆ ಇವನು ಸಾಧ್ಯತೆ ಇದೆಯಾ? ಇಲ್ಲವೇ ಇಲ್ಲ. ಆ ಯೋಚನೆ ಮಾಡಬೇಕು. ಅನಿಮಿತ್ತಿಕಂ ಭಗವನ್ ನಿಮಿತ್ತಮೇವ. ಇದೆಲ್ಲ ಅನಿಮಿತ್ತಿಕ ಅಂತ ತಿಳ್ಕೊಂಡ್ರೆ ಆ ಶಬ್ದಕ್ಕೆ ದೇವರು ಅಂತ ಅರ್ಥ. ದೇವರ ಅನುಗ್ರಹದಿಂದಾಗಿದೆ ಹೊರತು ಇವೆಲ್ಲ ಹೇಳ್ತಾರಲ್ಲ, ಸೃಷ್ಟಿ ಆಕ್ಸಿಡೆಂಟಲಿ ಸೃಷ್ಟಿ ಆಯಿತು, ಏನೇನೋ ಥಿಯರಿಗಳು ಹಾಕಿಬಿಡ್ಬೇಕು. ಅವೆಲ್ಲ ಥಿಯರಿಗಳಿಗೆ ಅರ್ಥ ಇಲ್ಲ. ಜಡಕ್ಕೆ ನೀರು ಆಕಸ್ಮಿಕ ಅನ್ನೋದು ಶಾಸ್ತ್ರ ಅಲ್ಲ.
ಗೊತ್ತಾಯ್ತು. ಜಡದಿಂದ ಆಗುತ್ತೆ ಎಂಬುದು ಶಾಸ್ತ್ರ ಅಲ್ಲ. ಸ್ವತಂತ್ರನಾಗಿ ಇಚ್ಛೆ ಪಟ್ಟೆ ಆಗಬೇಕಲ್ಲ. ಸಣ್ಣ ಪುಟ್ಟ ಕೆಲಸನೇ ಇಚ್ಛೆ ಇಲ್ಲದೆ ಆಗೋದಿಲ್ಲ. ಇದು ವಿಶ್ವದ ಸೃಷ್ಟಿ ಹೇಗೆ ಆಕ್ಸಿಡೆಂಟಲಿ ಆಗುತ್ತೆ? ಸಾಧ್ಯ ಇಲ್ಲ. ಅದಕ್ಕೆ ಅಂದರೆ ಪರಮಾತ್ಮ ಅಂತ ಅರ್ಥ ಮಾಡಬೇಕು. ಭಗವನ್ನಿಮಿತ್ತಮೇವ ತಸ್ಯಾಂತರ ಭವತಿ ವೃಷಾ ತ್ವಯಿ ಜೀವೇ, ತಸ್ಯಾಂತರ ಭವತಿ ವೃಷಾ ತ್ವಯಿ ಜೀವೇ. ಆದರೆ ಜೀವನಲ್ಲಿ ಮಾತ್ರ ಎಂದೂ ಈಶಪತ್ತು ಬರಲಿಕ್ಕೆ ಸಾಧ್ಯ ಇಲ್ಲ. ನತು ವಸ್ತುತಸ್ತ್ವಂ ಜೀವ. ಆದರೆ ದೇವರು ಮಾತ್ರ ಏನಲ್ಲ, ಜೀವ ಅಲ್ಲ. ಆದ್ದರಿಂದ ಹಾಗಿದ್ದಾರೆ. ದೇವರು ಜೀವನಾಗಿ ಏನಾದರೂ ಇವತ್ತು ವಿಷ್ಣುವಾಗಿದ್ದಿದ್ದರೆ ಉಳಿದ ಜೀವರು ಕೂಡ ಪ್ರಯತ್ನ ಮಾಡಬಹುದಾಗಿತ್ತು. ಅದಿಲ್ಲ. ಏಕರಸೆ ಪ್ರಧಾನ ಸಾರೆ ದಶ ಜೀವೋ ವಸ್ತುತಃ ಸರ್ವೋತ್ತಮ ಸಾರ. ಜೀವರಿಗೆ ವಾಸ್ತವಿಕವಾಗಿ ಏನಿಲ್ಲ, ಸ್ವರೂಪದಲ್ಲಿ ಏನಿಲ್ಲ, ಸರ್ವೋತ್ತಮತ್ವ ಇಲ್ಲ. ಆಮೇಲೆ ಬರತಕ್ಕಂಥ ಪ್ರಶ್ನೆ ಇಲ್ಲ. ಋಷೈವ ತಥಾ ಮನ್ಯಂತೆ. ಅದೇ ದುಷ್ಟರು ತಿಳ್ಕೊಂಡಿದ್ದಾರೆ ಅಂದರೆ ತಪ್ಪು ತಿಳ್ಕೊಂಡಿದ್ದಾರೆ. ಅವ್ರ ತಿಳುವಳಿಕೆ ನಮಗೆ ಆಧಾರ ಆಗಬಾರ್ದು. ಅಂಥದ್ದನ್ನು ಹಸರನ್ನಾದರೂ ರೋಲ್ ಮಾಡಿಕೊಂಡ್ರೆ ಗತಿ ಏನಾಗುತ್ತೆ? ಇವ್ರು ಹಾಗೆ ಮಾಡಿಸ್ತಾರೆ. ಸರದೊಡ್ಡ ದುರ್ಯೋಧನ ಮೇಲೆ ಹೇಳಿಬಿಟ್ಟು ಏನು ಮಾಡಿಸ್ತಾರೆ ಇವರೆಲ್ಲ? ಇವರಿಗೆ ಇಲ್ಲದನ್ನು ತಪ್ಪನ್ನೇ ಭಾಳ ಧೈರ್ಯದಿಂದ ಮಾಡೋ ಒಂದು ಪ್ರಚೋದನೆ ಕೊಡ್ತಾರೆ. ಮಾಡಬಾರ್ದಾಗೆಲ್ಲ. ಅಥೋ ಭ್ರಾಂತ್ಯ ದ್ರವಿಡ ವಾನ್ ಅಭಿಜನ್ಮವಾನ್ ಇತ್ಯಾದಿ ಬಂದಿದೆ. ಭಗವದ್ ಈಶ್ವರೋ ಅಭಿಜನವಾನ್. ನಾನು ಭಾರಿ ಒಳ್ಳೆ ವಂಶದಲ್ಲಿ ಹುಟ್ಟು. ಅಭಿಜನ ಅಂದರೆ ಒಳ್ಳೆ ವಂಶ, ಒಳ್ಳೆ ವಂಶದಲ್ಲಿ ಹುಟ್ಟರು. ಹಾಗೆ ಏನೇನೋ ಕ್ಲೈಮ್ ಮಾಡ್ತಾರೆ. ಅದೆಲ್ಲ ಒಳ್ಳೆಯದಕ್ಕೂ ಉಪಯೋಗಿಸ್ಬೇಕು ಹೊರತು ಯಾವುದಕ್ಕೂ ಉಪಯೋಗಿಸ್ಬಾರ್ದು, ತಪ್ಪು ಉಪಯೋಗಿಸ್ಬಾರ್ದು. ಭವಾನೇವ ದ್ರವಿಡವಾನ್ ವಿರುದ್ಧ ಕಲ್ಪನಾ ಪಥೈಹಿ ಉಪಗೀಯತೆ. ವಿರುದ್ಧ ಕಲ್ಪನೆಗಳ ಹಾದಿಯಲ್ಲಿ ಸಾಯ್ತಾನೆ. ನೀನೊಬ್ಬನೇ ಯಥೋ ಭವಾನೇವ ದ್ರವಿಣವಾನ್. ನೀನೊಬ್ಬನೇ ಅಥೋ ಭ್ರಾಂತ್ಯ ದ್ರವಿಣವಾನ್ ಅಭಿಜನವಾನ್ ಇತ್ಯಾದಿ. ನಾನು ದ್ರವಿಣವಾನ್, ನಾನು ಅಭಿಜನ್ಮವಾನ್ ಇತ್ಯಾದಿಗಳೆಲ್ಲ ವಿರುದ್ಧ ಕಲ್ಪನಾ ಪಥೈರುಪಯ್ಯೆ, ಎಲ್ಲ ತಪ್ಪುದಾರಿಗಳಾದ್ದರಿಂದ ಅದಕ್ಕೆ ಹೋಗಬಾರ್ದು. ಯಥೋ ಭವಾನೇವ ದ್ರವಿಣವಾನ್. ನಿಜವಾದ ದ್ರವಿಣವಾನ್ ಯಾರೋ? ಪರಮಾತ್ಮ ಒಬ್ಬನೇ. ಅದಕ್ಕೆ ಅಹಂ ದಧಾಮಿ ದ್ರವಿಣಂ ಹವಿಷ್ಮತೆ. ದ್ರವಿಣ ಇದ್ದವ್ರು ಕೊಡ್ತಾರೆ. ದ್ರವಿಣವಾನ್ ಯಾರು? ನಿಜವಾಗಲೂ ದೇವರು ಒಬ್ಬನೇ, ಸ್ವಾತಂತ್ರ್ಯನ. ಆದ್ದರಿಂದ ಸಂಪತ್ತು ದ್ರವಿಣ, ಹಣ, ಸಂಪತ್ತು. ಆದ್ದರಿಂದ ಅಹಂ ದಧಾಮಿ ದ್ರವಿಣಂ. ಅಥೋ ಭವಾನೇವ ದ್ರವಿಣವಾನ್ ಯತಶ್ಚ ತತ್ತೋ ದಮಾದ್ಯಾಃ ಅಭಿಜನ್ಮ ಕಾರಣಭೂತಾಃ ಗುಣಾಶ್ಚ ಭಗವತ ಏವ. ದಮ ಮೊದಲಾದವುಗಳೆಲ್ಲ ಏನವು? ಮುಖ್ಯವಾಗಿ ಭಗವದ್ ಅಧೀನ. ನಮ್ಮಲ್ಲಿ ಅವಿವೆ ಅಂದರೆ ದೇವರ ಅನುಗ್ರಹ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅಥೋ ಮಿಥ್ಯಾ ಮನೋವಿಲಾಸಂ ಜೀವೇಶ್ವರತ್ವಂ ಬುಧಾ ಅವಯಂತಿ. ಆದ್ದರಿಂದ ಜ್ಞಾನಿಗಳೆಲ್ಲ ಜೀವೇಶ್ವರ ಐಕ್ಯವನ್ನು ಅದು ಒಂದು ತಪ್ಪು ಕಲ್ಪನೆ ಅಂತ ಹೇಳ್ತಾರೆ ಹೊರತು ದೊಡ್ಡ ಸಾಧನೆ ಅಂತ ಕರೆಯೋದಿಲ್ಲ. ಚಿಂತನೆಯೇ ಹಾಳು ಮಾಡಿಬಿಡುತ್ತೆ. ಗುಣ ಏವ ಅಭಿಜಾತ್ಯಾಖ್ಯಾ ತದ್ವಾನೇವ ಅಭಿಜಾತಿಮಾನ್. ನಿಜವಾಗಲೂ ಅಭಿಜಾತತ್ವ ಇರೋದು ಯಾರಿಗೆ? ಪರಮಾತ್ಮನಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಆಢ್ಯೋ ಅಭಿಜನವಾನಸ್ಮಿ. ಭಗವದ್ಗೀತೆ ಎಷ್ಟೇ ಅಧ್ಯಾಯ? 16. ಆಸರಿ ಸ್ವಭಾವ ಅಲ್ಲೇನೆ. ಆದ್ದರಿಂದ ಅಭಿಜನವಾನ್, ನಿಜವಾದ ಅಭಿಜನವಾನ್ ಪರಮಾತ್ಮ ಒಬ್ಬನೇನೆ. ಉಳಿದವರೆಲ್ಲ ಯಾರೋ ಎಲ್ಲ ಅಧೀನರಾಗಿದ್ದಾರೆ ಹೊರತು ಅಂತ ಯಾವುದನ್ನು ತನಗೆ ಹೇಳ್ಕೋಬಾರ್ದು. ಅಥೋ ಅಭಿಜಾತಿಮಾನ್ ವಿಷ್ಣು ತದನ್ನೇತು ಉಪಚಾರಥ. ಉಳಿದವರು ಸೆಕೆಂಡರಿ ಸೆನ್ಸಲ್ಲಿ ಹೇಳಬೇಕೆ ಹೊರತು ಪ್ರೈಮರಿ ಸೆನ್ಸಲ್ಲಿ ಯಾವ ಪದನೂ ಯಾರಿಗೂ ಹೇಳಬಾರ್ದು. ಯಾವ ಕೆಟ್ಟ ಪದ ಕೂಡ ಪ್ರೈಮರಿ ಸೆನ್ಸಲ್ಲಿ ದೇವರಲ್ಲಿ ಹೇಳುತ್ತೆ ಅಂತ ಹೇಳಿದ ಮೇಲೆ ಯಾವ ಕಾಲಕ್ಕೂ ಕೂಡ ಇದು ಒಳ್ಳೆ ಪದಗಳು ಇದನ್ನ ಕಾಕತ್ತ ಸಾಧ್ಯ. ಯೇ ಜೀವಬೀಶಂ ಪ್ರವದಂತಿ ತರ್ಕೈಃ ತಚ್ಚೇಶ್ವರೋ ವಚನಂ ಸಂದಧಾತಿ ನಾಸೀದಾದೌ ಮರಣೇನೋ ಅಭವಿಷ್ಯನ್ ವೃಷಾ ತಥೋ ಹಿ ಈಶಿತೃತ್ವಂ ಸ್ವಪೇಷು ಇತಿ ವಿಪರೀತ ಶ್ರುತಿ. ವಿಪರೀತ ಶ್ರುತಿಯ ಬದಿಗೆ ಎರಡರ್ಥ. ವಿಪರೀತ ಶ್ರುತಿ ಅಂತಲೇ ಶ್ರುತಿ ಇದೆ ಅಂತ ಒಂದರ್ಥ. ವಿಪರೀತ ಶ್ರುತಿ ಇವರು ತಿಳ್ಕೊಂಡಿದ್ದ ವಿರುದ್ಧವಾಗಿ ಹೇಳೋ ಶ್ರುತಿ ಇದೆ. ಏನ ಇಲ್ಲ, ಇದರಲ್ಲಿ ವಿಪರೀತ ಇದೆ. ಇದರಲ್ಲಿ ವಿಪರೀತ ಇದೆ. ವಿಪರೀತ ಇದ್ದರೂ ಸಮಸ್ಯೆ ಇಲ್ಲ, ವಿಪರೀತ ಇದ್ದರೂ ಸಮಸ್ಯೆ ಇಲ್ಲ. ಅರ್ಥ ಸರಿ ಮಾಡ್ಕೋಬೇಕಷ್ಟೇ. ಅದು ವಿಪರೀತ ಶ್ರುತಿ ಎಂಬುದಕ್ಕೆ ಯಾತ ಸ್ವಾರಸ್ಯ ಅಂದರೆ ತಿಳ್ಕೊಂಡಿದ್ದಕ್ಕೂ ಶ್ರುತಿ ಹೇಳ್ತಿರೋದೇನು ಇದು ಅದು ಆರ್ಡ್ರ್ ಪ್ರಕಾರ ಹಾಗಿಲ್ವೇ ಇಲ್ಲ. ಇವ್ರು ಹೇಳೋದಕ್ಕೂ ಸಂಬಂಧನೇ ಇಲ್ಲ. ವಿಪರೀತ ವಿರುದ್ಧ ಶ್ರುತಿ ಇದೆ. ಏ ಜಗದತ್ ಪ್ರವದಂತ್ಯಜ್ಞಾಃ ಜೀವಾದನ್ನೇಷವರ್ಜಿತಂ ತೇಷಾಮಪಿತು ತಾಂ ವಾಚಂ ಈಶಯೇವ ದದಾತ್ಯಜಃ. ಇದರಿಂದ ಮಾತಾಡ್ತಾರಲ್ಲ, ಆ ಮಾತನ್ನು ಆಡಕ್ಕೂ ಸ್ವಾತಂತ್ರ್ಯ ಇಲ್ಲ ಅವರಿಗೆ. ಅರ್ಥ ಆಯ್ತಾ? ತಪ್ಪನ್ನು ಮಾಡೋ ಸ್ವಾತಂತ್ರ್ಯ ಅವರಿಗಿಲ್ಲ. ಇವತ್ತೆ ಯಾರು ಮಾಡಿಸೋ ಅದನ್ನ ದೇವರೇ ಮಾಡಿಸ್ಬೇಕೆ ಹೊರತು ಬೇರೆ ಅಲ್ಲ.
ಯಾಕೆ ಮಾಡಿಸ್ತಾನೆ? ಸ್ವರೂಪ ನೋಡ್ಕೊಂಡು ಮಾಡಿಸ್ತಾನೆ. ತೇಷಾಮಪಿತು ತಾಂ ವಾಚಂ ಈಶಯೇವ ದದಾತ್ಯಜ ನ ಚ ತರ್ಕೈರ್ಭವೇದೀಶೋ ಜೀವೋ ಭೇದ ವಿರೋಧತಃ. ನೋಡಿ, ನ ಚ ತರ್ಕೈರ್ಭವೇದೀಶೋ ಜೀವೋ ವೇದ ವಿರೋಧತಃ. ಆದ್ದರಿಂದನೇ ತರ್ಕಗಳು ಎಷ್ಟೇ ಕುತರ್ಕಗಳನ್ನು ಮಾಡಿ ಜೀವನನ್ನು ಈಶಾಂತ ಸಾಧನೆ ಮಾಡಕ್ಕೆ ಕೊಟ್ಟರೆ ಎಂದೂ ಸಾಧ್ಯ ಇಲ್ಲ. ವೇದ ವಿರೋಧತಃ, ವೇದಕ್ಕೆ ವಿರುದ್ಧವಾದದ್ದು. ಇವತ್ತು ಇಲ್ಲಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡಬೇಕಾದ್ರೆ ಈ ಸಿಟಿಸನ್ನೇ ಅಲ್ಲ, ಚಾನ್ಸೇ ಇಲ್ಲ ಅವರಿಗೆ. ಏನಾಗಿರ್ಬೇಕು ಬೇಸಿಕಲಿ ಅವನು ಸಿಟಿಸನ್ ಆಗಿರ್ಬೇಕು. ಅದು ಇದು ಅರ್ಹತೆ ಹೇಳಲ್ಲ. ಇದೆಲ್ಲ ಪರಿಶ್ರಮ ಮಾಡಿಕೊಂಡು ಇದಕ್ಕೇನೆ ಒಂದು ವ್ಯವಸ್ಥೆ ಬೇಕಾಗೋದಾದರೆ ಇನ್ನು ಅನಾದಿನಿತ್ಯವಾದ ಆ ಆಧ್ಯಾತ್ಮ ಪ್ರಪಂಚಕ್ಕೆ ಇವರು ಎಂಟ್ರಿ ಸಿಗುತ್ತೆ ಇವರಿಗೆಲ್ಲ. ಕ್ವಚಿತ್ ಕ್ವಚಿನ್ ಮೃಷಾ ತರ್ಕಾ ಕಾಣಾದಾದಿ ಪ್ರದರ್ಶಿತಾ. ಎಷ್ಟೋ ಕಾಣಾದ ಮೊದಲಾದ ತರ್ಕಗಳೆಲ್ಲ ಎರಡು ಅನ್ಯಾಯ ಮಾಡಿದ್ವು. ಅವ್ರು ಮತನೇ ತಪ್ಪು ಮಾಡಿದ್ವು, ಫಾಲೋ ಮಾಡಿದವನು ತಪ್ಪು ಹಡ ಮಾಡಿದ್ವು. ತಪ್ಪಲ್ಲಿ ಹೊರಟಾಗ ಅದು ಹರಡುತ್ತಾ ಹೋಗುತ್ತೆ. ಆದ್ದರಿಂದ ಕುತರ್ಕವನ್ನು ಓದೋದ್ರಿಂದ ಇದು ಸ್ವಾರಸ್ಯ ಮಾತಿದೆ. ತಾರ್ಕಿಕರು ತಮ್ಮ ಮತ ಅಷ್ಟೇ ಕೆಡಿಸ್ಕೊಳ್ಳಿಲ್ಲ, ಉಳಿದು ಮತ ಅರ್ಥ ಮಾಡಿಕೊಳ್ಳೋದಕ್ಕೂ ಬುದ್ಧಿ ಕೆಡಿಸ್ಬಿಟ್ರು. ಅದೆಲ್ಲ ಅವರು ಶಾಸ್ತ್ರ ತರ್ಕ ಓದೋದ್ರಿಂದ ವೇದಾಂತ ಬರೋದಿಲ್ಲ ಅಲ್ಲ, ಇರೋ ಜೀವನ ಹಾಳು ಮಾಡ್ಕೋತಾರೆ. ಲೌಕಿಕದಲ್ಲಿ ಏನು ಮಾಡ್ತಾರೆ? ಕುತರ್ಕ ಮಾಡಿ ಮಾಡಿ ಲೌಕಿಕರು ಹಾಳು ಮಾಡ್ಕೋತಾರೆ. ಅದಕ್ಕೆ ಉಭಯ ಭ್ರಷ್ಟರು, ಹಿತೋ ಭ್ರಷ್ಟ ತಥೋ ಭ್ರಷ್ಟ ಅಂತಾರಲ್ಲ, ಎರಡೂ ಇಲ್ಲ. ಈ ಮೋಸ ಕೆಟ್ಟ ಬುದ್ಧಿ ಬಂತು. ಬ್ರೇಕ್ಲೆಸ್ ವೆಹಿಕಲ್ ಅಂದರೆ ಇಂಥಲ್ಲೇ ಹೊಡೆಯುತ್ತಾ? ಬ್ರೇಕ್ಲೆಸ್ ಆಗಲ್ಲ. ಹೊಡೆದ್ರೆ ಬ್ರೇಕ್ಲೆಸ್ ವೆಹಿಕಲ್ ಎಲ್ಲಿ ಹೊಡೆಯುತ್ತೆ? ಎಲ್ಲಿರ್ಬೇಕಲ್ಲ, ನಮ್ಮ ಕೈಲಿಲ್ಲ. ಇಲ್ಲ ಹೋಗಿದ್ರೆ ಅವ್ರು ಬ್ರೇಕ್ಲೆಸ್ ವೆಹಿಕಲ್ ಹೀಗೆ ಅಂತ ಹೇಳ್ಬೋದಾಗಿತ್ತು. ಅದಕ್ಕೆ ಬ್ರೇಕ್ ಅಂತ ಕರೀತಾರೆ. ಬ್ರೇಕಲ್ಲ ವ್ಯವಸ್ಥೆ ಆಗೋದಿಲ್ಲ. ಆದ್ದರಿಂದ ದಾರಿ ತಪ್ಪಿದವನು ಎಂಥ ತಪ್ಪು ಮಾಡ್ತಾರೆ ಅಂದರೆ ಎಂಥ ತಪ್ಪು ಬೇಕಾದ್ರೂ ಮಾಡ್ಬೋದು. ವ್ಯವಸ್ಥಿತವಾದ ತಪ್ಪು ಮಾಡೋದಾಗಿದ್ದರೆ ದಾರಿ ತಪ್ಪಿದಾಗ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೇನು ಮಾಡಬೇಕು? ಪ್ರತಿಯೊಬ್ಬರೂ ಸಹ ಯಾವ ದಾರಿ ತಪ್ಪದಂತೆ ಯೋಚನೆ ಮಾಡಬೇಕು. ಅದಕ್ಕೆ ನಾವು ದಾರಿ ತಪ್ಪಾರದು ಅಂತಾನೆ ಧಿಯೋ ಯೋನಃ ಪ್ರಚೋದಯ. ಪ್ರತಿ ಸ್ಟೇಜಲ್ಲೂ ಕೂಡ ಏನು ಮಾಡಬೇಕು? ನಾವು ಅದನ್ನು ಕೇಳ್ಕೋಬೇಕು. ಎಷ್ಟೋ ಸತ್ತೆ ದಾರಿ ಕನ್ಫ್ಯೂಸ್ ಆಗಿರುತ್ತೆ, ಯಾರೋ ಕೆಲಸ ಹೇಳಿಬಿಡ್ತಾರೆ. ನಮಗೆ ಅದೇ ಅನುಭವ ಬಂದಿದೆ, ತಪ್ಪು ಮಾಡಿಬಿಟ್ಟು ಮತ್ತೆ ಕೇಳ್ತಾರೆ. ಉಳಿದವ್ರನ್ನ ಕಂಡಾಗ ಮತ್ತೆ ಕೇಳ್ತಾರೆ. ಯಾಕೆಂದರೆ ಯಾವ ತಪ್ಪು ಮತ್ತೆ ಆಗಬಾರ್ದು. ಲೌಕಿಕದ ದಾರಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ತಿರ್ಕೊಂಡು ಬರಬಹುದು. ಅದಕ್ಕೆ ನೀವು ಕೇರ್ ತಗೋಬೇಕಾದ್ರೆ ದಾರಿ ಯಾವುದೇ ಯಾವ ವೈಕುಂಠಕ್ಕೆ ಎಂಬುದನ್ನು ಯಾಕೆ ಕೇಳಬೇಕು? ಆಲ್ ಇನ್ವಾಲ್ವ್ಮೆಂಟ್, ಆ ಸೀರಿಯಸ್ನೆಸ್ ಎಲ್ಲ ಇರಬೇಕು. ಎಲ್ಲ ಲೌಕಿಕದಲ್ಲ ಸೀರಿಯಸ್ ಆಗಿರ್ತಾರೆ. ಯಾರನ್ನ ಸ್ವಂಬಿ ಹಾಳಾಗಿಬಿಡ್ತಾರೆ. ಕೆಲವು ತರಕಾರಿ ವ್ಯಾಪಾರ ಜೋರೇ ಮಾಡಲ್ಲ, ಬಂಗಾರ ಡಬಲ್ ಮಾಡ್ತೀವಿ ಅಂತ ಮಾಡ್ಕೊಂಡು ಕೂತ್ಬಿಡೋದು. ಗೊತ್ತಾಯ್ತಾ? ಎಷ್ಟೋದ್ರೆ ಕಳ್ಕೊಂಡಿಲ್ವೇನೆ. ಈಗ ಡಬಲ್ ಆಗಲಿಲ್ಲ, ಇರೋದನ್ನು ಜೀರೋ ಮಾಡ್ಕೊಂಡ್ಬಿಟ್ರೆ. ಯಾವಾಗಲೂ ಕೂಡ ಅಂಥದ್ದಕ್ಕೆ ಏನು ಮಾಡಬೇಕಂತ ಮೋಸಗಾರ ಹಿಡಿಬೇಕು. ಅದನ್ನು ಮುಟ್ಕೊಳ್ಳೋಕೆ ಸಾಧ್ಯ ವಾಪಸ್ ಕೊಡಬಾರ್ದು. ಯಾಕಂದ್ರೆ ಏನಾಗುತ್ತೆ? ನಮ್ಗೆ ಹೋಗುತ್ತೆ ಅಂತ ಗ್ಯಾರಂಟಿ ಆಗಬೇಕು ಅವ್ರಿಗೆ. ಅವಾಗ ಉಳಿದವ್ರು ಏನು ಮಾಡ್ತಾರೆ? ಹುಷಾರಾಗ್ತಾರೆ. ಇಲ್ದವ್ರು ಅವ್ರು ಮಾಡೋದಲ್ಲ ಏನಂತಾರೆ ಬಡಿಯ ಯಾಕಂದ್ರೆ ಕೊಡಿಸುತ್ತೆ ಅಂತ ಭಾವನೆ ಬರಬಾರ್ದು. ನಚ ತರ್ಕೈ ಬಂದೆ ಭವೇದೀಶಃ ಜೀವೋ ವೇದ ವಿರೋಧತಃ ವ್ಯಭಿಚಾರಿಣೋ ಯತಸ್ತರ್ಕಾ ಇಷ್ಟ ಸಾಧನಗಾ ಅಪಿ. ಎಷ್ಟೋ ಸತ್ಯ ನಮಗೆ ಬೇಕಾದ ಅಂದ್ಕೊಂಡ್ರೂ ಕೂಡ ವಿಷಯ ಹಾಗಿಲ್ಲ. ಏನೋ ಒಬ್ಬಕ್ಕೆ ಅಂದ್ಕೊಂಡಿದ್ದೀವಿ. ತರ್ಕದ ಪ್ರಕಾರ ನಾನು ಮನುಷ್ಯ, ಎರಡು ಕಾಲಿದೆ, ರೆಸ್ಟೇಟಿವ್ ಎರಡು ಕಾಲಿದೆ, ನಾವು ಆಗಬೇಕು. ಆ ತರ್ಕ ಉಪಯೋಗಕ್ಕೆ ಬರೋದಿಲ್ಲ. ಯಾತಕ್ಕೆ? ಎರಡು ಕಾಲಿದ್ದಾಗ ಎಷ್ಟು ಜನ ಕೊಟ್ಟಿದ್ದಾರೆ, ಇರೋದು ಎಲ್ಲರೂ ಹೋಗಿಬಿಟ್ಟಿರ್ತಾರೆ. ಯಾರು ಕೂಡ ಆ ತರ್ಕ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ತರ್ಕ ಯಾವಾಗಲೂ ಕೂಡ ಬೇಸಿಸ್ ಇದ್ದರೆ ಮಾತ್ರ ಅರ್ಥನೇ ಹೊರತು, ಇಲ್ಲ ಹೋದರೆ ಕುತರ್ಕ. ತತ್ವನಿರ್ಣಯ ಇಷ್ಟು ಕೂಡ ಇದಕ್ಕೆ ಬೇಕು ನಮಗೆ. ಪ್ರಮಾಣ ಪದ್ಧತಿ, ಪ್ರಮಾಣ ಎಲ್ಲದಕ್ಕೂ ಬೇಕೆ. ಇವೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳಿಬಿಟ್ಟಿದ್ದಾರೆ. ತರ್ಕ ಏನೇನು ಮಾಡಿದ್ರೆ ತಪ್ಪಾಗತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಹೇಳಬೇಕಾದ್ರೆ ತತ್ವನಿರ್ಣಯ ಭೀರೂಣಾಂ ನಿಬಧಾನಕರಾಸ್ತತಃ. ಮೊದಲೇ ತರ್ಪಗಳೆಲ್ಲ ದಾರಿ ತಪ್ಪಿಸುತ್ತೆ. ತತ್ವನಿರ್ಣಯ ಬೇಕು ಅನ್ನೋರಿಗೆ ವ್ಯವಧಾನಕರಾಸ್ತತ ಅಡ್ಡಿ ಮಾಡುತ್ತೀವೆಲ್ಲ ಕೂಡ. ಕುತರ್ಕದಿಂದ ಏನು ಸಾಧನೆ ಮಾಡೋಕ್ಕೆ ಹೋಗಬಾರ್ದು. ಬಸ್ ಎಷ್ಟೈತಿ ಇದೇ ಕೇಳಿದೆ, ಏನಾದ್ರು ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಒಬ್ಬರು ಟೈಮ್ ಟೇಬಲ್ ತಂದ ಉಳಿದವ್ರನ್ನ ಕಳಿಸ್ಬಿಟ್ಟು ಇದು ಕೊಡು ಅಂತ ಹೇಳಿದೆ. ಅದಕ್ಕೆ ಬರೀ ಮಾತಾಡ್ತಿದ್ದಾರೆ ಅಷ್ಟೇ. ಅವರು ಬರೀ ಮಾತಾಡೋಲ್ಲ, ಕನ್ಫ್ಯೂಸ್ ಮಾಡ್ತಾರೆ. ಹೊರತು ಉಪಯೋಗ ಬೇಕು. ಪಾರಂ ನೈವ ಸ್ಥಿರ ಬುದ್ಧಿ ನೈವತ್ತು ಸ್ಥಿರ ಬುದ್ಧಿ ನಾಂ ಕುರ್ಯುಸ್ತೇ ಬುದ್ಧಿ ಚಾಲನ. ಅದು ಸರಿಯಾದ ಬುದ್ಧಿ ಇದ್ದು ಒಳ್ಳೆ ತರ್ಕ ಮಾಡ್ಕೊಂಡಿದ್ದವರಿಗೆ ಏನು ಮಾಡಿ ಏನಾಗೋದಿಲ್ಲ, ಸಾಧ್ಯನೇ ಇಲ್ಲ ಆಗೋದಕ್ಕೆ. ಅದಕ್ಕೆ ನಾನು ದಾಲ್ಢ್ಯ ಬಿಡಿಸ್ಕೋಬೇಕು. ಯಾವಾಗ ಮತ್ತೆ ಮತ್ತೆ ಓದ್ತಾ ಇದ್ದರೆ ಏನಾಗೋದಿಲ್ಲ, ದಾಲ್ಢ್ಯ ಬರುತ್ತೆ. ಎಂದೋ ಒಂದು ತೊಳೆದ ಪಾತ್ರೆ ಇಟ್ಟರು ಇಟ್ಟಲ್ಲೇ ಕಪ್ಪಾಗಿರುತ್ತೆ. ಗೊತ್ತಾಯ್ತಾ? ಇದಿಟ್ಟೆ ಉಪಯೋಗಿಸೋ ಪಾರ್ತಿ ಹಾಗಲ್ಲ. ಅಂಥ ಪಾತ್ರೆ ರಸ್ಟ್ ಹಿಡಿಯೋದು ಅವ್ರ ಬಾರಿ ರಿಸ್ಕ್ ಜಾಸ್ತಿ ಇರುತ್ತೆ. ಕಬ್ಬಿಣದ್ದಾದ ನಂತರ ರಸ್ಟ್ ಹಿಡಿದು. ಆದ್ದರಿಂದ ಯಾವಾಗಲೂ ಫ್ರೆಶ್ಟಾಗಿ ಇಟ್ಕೊಂಡಿರ್ಬೇಕು. ನೈವತ್ತು ಸ್ಥಿರ ಬುದ್ಧಿ ನಾಂ ಕುರ್ಯುಸ್ತೇ ಬುದ್ಧಿ ಚಾಲನಂ ಪಾರಂಪರ್ಯೇಣ ತ್ಯಾಜ್ಞಾನಂ ಮುಖ್ಯ ಲೋಕೇಶು ವಿಸ್ತೃತಂ. ಇವೆಲ್ಲ ಏನಾಗುತ್ತೆ? ಪಾರಂಪರ್ಯೇಣ ಚ ಅಜ್ಞಾನ,
ಅಜ್ಞಾನ ಮುಂದೇನಿದೆ, ಅಜ್ಞಾನ ಮುಕ್ತಿಯ, ಅಜ್ಞಾನ ಮಾತ್ರ ಕೇಳಿ 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 ಲೋಕದಲ್ಲಿ ಅದೇ ಬೆಳೆಸೋಗ್ಬಿಡೋದು. ತಪ್ಪು ಇವತ್ತು ಎಷ್ಟು ಬೆಳೆದಿದೆ ಅಂದರೆ ಸರಿಯಾಗಿ ಹುಡುಕಿದ್ರು ಸಿಗಲಾರ್ದಷ್ಟು ಬೆಳ್ಕೋಗ್ಬಿಟ್ಟಿದೆ. ಇವತ್ತು ಸಾಮಾನ್ಯವಾಗಿ ಒಳ್ಳೆ ಪದಾರ್ಥ ಇರುತ್ತೆ, ಎಲ್ಲ ಬಿಟ್ಬಿಡುತ್ತೆ, ಆಮೇಲೆ ನೋಡಿದರೆ ಬೇರೆ ಏನೋ ಧೂಳು ಸೇರ್ಕೊಂಡ್ಬಿಟ್ಟು ಅದು ಕಾಣದಂತೆ ಆಗಿಬಿಟ್ಟೆ. ಅದರಿಂದ ಯಾವಾಗ ಫ್ರೆಶ್ ಆಗಿರಬೇಕು, ಗೊತ್ತಾಯ್ತಾ? ಇವರೆಲ್ಲ ರಾಜ ಮಹಾರಾಜರು, ಪೊಲೀಸರೆಲ್ಲ, ಆರ್ಮಿಯವರೆಲ್ಲ ಯುದ್ಧ ಬಂದಾಗ ವ್ಯಾಯಾಮ ಶುರು ಮಾಡೋದಲ್ಲ, ಡೈಲಿ ಮಾಡಿ ರೆಡಿ ಇರ್ತಾರೆ. ಇವತ್ತು ಫೈರ್ ಇಂಜನ್ ಇರುತ್ತೆ, ಅದನ್ನೆಲ್ಲ ನೀರು ಬರ್ತಾ ರೆಡಿ ಇರಬೇಕು. ಅದಕ್ಕೆ ಆಗ ನೀರು ತುಂಬಿಸ್ಕೊಟ್ಬಿಟ್ರೆ ಕರೆಂಟ್ ಇಲ್ಲ, ನೀರು ಇಲ್ಲ, ರೆಡಿ ಇರಬೇಕು ಆವಾಗ ಕೂಡ. ಅದಕ್ಕೆ ಈಗಲೂ ಇನ್ನು ಆವಾಗಲೂ ಈತನವು ಹೋಗೋದಿರೋದು, ಆದ್ದರಿಂದ ರೆಡಿ ಇರಬೇಕು. ಯಾವಾಗ ಕರೆದ್ರೂ ಕೂಡ ಫುಲ್ ಫ್ಲೆಡ್ಜಾಗಿರ್ಬೇಕು. ಕರೆಯೋದು ಅದೆಲ್ಲ ಆಡಿದರೆ ಇದ್ದಾಗೆಲ್ಲ ಮತ್ತೆ ನೋ ಚಾನ್ಸ್, ಮತ್ತೆ ಕೈ ಬಿದ್ದರೆ ಬೂದೋದಾಗ ಲೆಕ್ಕ. ಪಠ್ಯತೆ ಪಾರಂಪರ್ಯೇಣ ಚಾಜ್ಞಾನ ಮುಕ್ತ್ಯಾಲೋಕೇಶು ವಿಸ್ತೃತ. ಒಬ್ಬ ದಡ್ಡ ಮತ್ತೊಬ್ರಿಗೆ ಹೇಳಿದ, ಇನ್ನೊಬ್ರಿಗೆ ಹೇಳಿದ, ಮತ್ತೊಬ್ರಿಗೆ ಹೇಳಿದ, ಕೊನೆಗೆ ಏನಾಯಿತು? ಕೊನೆಗೆ ಅದೇ ಬೆಳೆದು ಸರಿಯಾಗಿ ಹೇಳಿದವ್ರ ಮಾತು ಕೇಳೋರೇ ಇಲ್ದಾಗಾಯ್ತು, ಆ ಸ್ಥಿತಿ ಬಂತು. ಪಠ್ಯತೆ ಚಾಪಿ ಅಪಹರ ಅಹರಹ ನತು ವಿದ್ವನ್ಮುಖೋದ್ಗತಂ. ಆದರೆ ಅವರೆಲ್ಲ ಕೆಟ್ಟದ್ದನ್ನು ಓದಿದ್ರು, ಔಟ್ ಆಫ್ ಸಿಲೆಬಸ್ಸನ್ನು ಓದ್ತಾ ಕೂತಿದ್ದಾರೆ, ಬಿಟ್ಟೇ ಬಿಟ್ಟಿದ್ದಾರೆ. ವಿದ್ವದ್ಭೀರಿ ಅಂತ ಬಿಟ್ಟುಬಿಟ್ರು. ವಿದ್ವನ್ಮುಖೋದ್ಗತಂ ಆನಂದ ಇತ ಮುನಿ ಸನ್ಮುಖ ಪಂಕಜೋತ್ಸವ. ಜ್ಞಾನಿಗಳ ಬಾಯಿಂದ ಬರೋದನ್ನು ಕೇಳಬೇಕೆ ಹೊರತು ಯಾವುದನ್ನು ಕಂಡ್ಕೊಂಡವ್ರ ಮಾತನ್ನು ಕೇಳಬಾರದು. ಹಾಂ, ಯಾಕೆ ಹೋಗ್ತಾರೆ, ಅದೂ ಪ್ರಮಾಣ. ನೀವೂ ಬನ್ನಿ ಅಂತ ಕರೆದ್ರೆ ಹಾಗಾಗಿ ಅದು ಅರ್ಥ ಇರೋದಕ್ಕೆ ನಿಮ್ಮದೇನು ಭಾಳ ಮುಖ್ಯ ವ್ಯಕ್ತಿ ಅಲ್ಲ ಅಂತ ಅರ್ಥ. ಹೌದು, ಯಾರಕ್ಕೆ ಮಾಡ್ತಾ ಅವ್ರು ಅದೆಲ್ಲ ಸೀರಿಯಸ್ ಆಗಿ ತೊಗೊಳೋದೇ ಇಲ್ಲ, ಸುಮ್ಮನೆ ಇವೆಲ್ಲ. ಇವ್ರು ಹೇಗೆ ವೇದ ಒಪ್ಪಿದ್ರು ಕೂಡ ಸೀರಿಯಸ್ ಆಗಿ ತೊಗೊಳೋದು, ಅತತ್ವ ವೇದ ಕದ್ದು ಬಿಡ್ತಾರೋ. ಯುಕ್ತಿಗೆ ವಿರುದ್ಧ ಆದರೆ ಹೋಯ್ತು, ಯುಕ್ತಿಗೆ ವಿರುದ್ಧ ಆದರೆ ಶಾಸ್ತ್ರ ಹೋಯ್ತು. ಶಾಸ್ತ್ರಕ್ಕೆ ವಿರುದ್ಧ ಯುಕ್ತಿ ಹೋಗೋದಿಲ್ಲ ಅವ್ರ ಪ್ರಕಾರ, ಶಾಸ್ತ್ರನೇ ಹೋಗ್ಬಿಡೋದು. ತರ್ಕಕ್ಕೆ ಅಲ್ಟಿಮೇಟ್ ಇದು ಕೊಟ್ಟಿದ್ದು, ಅದು ಫೈನಲ್. ಅನಂತ ಗುಣಕರ್ಮತ್ವಾದೀಶಸ್ಯೋಕ್ತೌ ಸುವೇಗಿ. ಆಚಾರ್ಯ ಕರೆಕ್ಟಾಗಿ ತರ್ಕದ ಪೊಸಿಷನ್ ಸೆಟ್ಲ್ ಮಾಡಿದರು. ಅದಕ್ಕೆ ಅನುಮಾನ ತೀರ್ಥನ ಚಂದ್ರ ಬಂತು. ತರ್ಕನ ಪೂರ್ತಿ ಬಿಡೋದು ತಪ್ಪು, ಪೂರ್ತಿ ಡಿಪೆಂಡ್ ಆಗೋದು ತಪ್ಪು. ಯಾವಾಗಲೂ ಅದಕ್ಕೆ ಬೇಸಿಸ್ ಇದ್ದರೆ ಮಾತ್ರ ಒಪ್ಪಬೇಕು, ಇದು ಒಪ್ಪಬಾರ್ದು. ಈ ವ್ಯವಸ್ಥೆ ಹಾಕಿಕೊಟ್ಟಿದ್ದಕ್ಕೆ ಅವರಿಗೆ ಅನುಮಾನ ತೀರ್ಥನ ಹೆಸರು ಬಂತು. ನಮ್ಮ ಜನಕ್ಕೆ ಆಚಾರ ಬಗ್ಗೆ ಏನೂ ಗೊತ್ತಿಲ್ಲ. ತಮಾಷೆ ಅಂತ ಕೇಳಿದರೆ ಬದ್ಧೀಜ ಓದಿಲ್ಲ, ಪಾಮರ್ರಿಗೆ ಗೊತ್ತಿಲ್ಲ. ಸರ್ವಮೂಲಗಳನ್ನು ಸರಿಯಾಗಿ ಓದ್ತಾ ಹೋದರೆ ಅದು ಗೊತ್ತಾಗೋದಿಲ್ಲ. ಹೀಗಾಗಿ ಅವ್ರ ಹೆಸರಿಗೆ ಸುಮ್ಮನೆ ಸೀನಿಯರ್ ಸ್ವಲ್ಪ ಸೈನ್ ಮಾಡಕ್ಕೆ ಕೊಡಿಸಿ ಒಣಗಾಗಿರುತ್ತೆ ಹೊರತು ಅರ್ಥ ಇರೋದಿಲ್ಲ. ಎಷ್ಟು ದೊಡ್ಡವರು ಅಂತ ಅರ್ಥ ಮಾಡ್ಕೋದ್ರೆ ಓದಬೇಕಿದೆಲ್ಲ. ಅನಂತ ಗುಣಕರ್ಮತ್ವ ದೀಶಸ್ಯ ಮುಕ್ತೋ ಸುವೇಗಿತ. ಆ ರೀತಿ ಪರಮಾತ್ಮ ಇರೋದ್ರಿಂದಾಗಿಯೇ ವೇದಗಳು ಏನು ಮಾಡುತ್ತೆ ಅಂತ ತೋಚೋದು ಹೊಗಳಕ್ಕೆ ಹೋಗ್ಬಿಟ್ರೆ ಕನ್ಫ್ಯೂಷನ್. ಭಾಳ ದೊಡ್ಡ ವಿಷಯ ಇದ್ದವ್ರ ಬಗ್ಗೆ ಹೇಳೋದಕ್ಕೆ ತಬ್ಬಿಗೆ ಬಾಯ್ಬಿಡ್ತಾರೆ. ವೇದಗಳು ತಬ್ಬಿಗೆ ಬಾಯ್ಬಿಡುತ್ತೆ ಅಂತ ಹೇಳ್ತಾರೆ. ಪರಮಾತ್ಮ ಹೇಳೋದಕ್ಕಾಗದೆ ಏನಾಗುತ್ತೆ ಅವೆಲ್ಲ ಕೂಡ. ಅದನ್ನು ಜಗನ್ನಾಥದಾಸರು ಹರಿಕಥಾವರು ಭಾಳ ಚೆನ್ನಾಗಿ ಬರೀತಾರೆ. ಅವರಿವರೆಲ್ಲ ಮಹಾಲಕ್ಷ್ಮೀ ದೇವಿ, ದೇವ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೊರಟಾಗ ಹೇಗಾಗ್ತಾರೆ ನೆನಪಿದೆಯಾ ಪದ? ನೆನಪಿಲ್ಲ. ಪ್ರಳಯ ಜಲಧೇಳುಳ್ಳ ನಾವೆಯು ಹೊಲಬುಗಾಣದ ಸುತ್ತುವಂದದಿ. ಪ್ರಳಯೋದಕದಲ್ಲಿರ್ತಕ್ಕ ಸಣ್ಣ ನಾವೆ, ದೊಡ್ಡದಲ್ಲ, ಅಗರಗರ ತಿಳಿಯೋಬಿಡಿದ್ರು ಅಷ್ಟಿದೆ. ಅಷ್ಟರ ಮಟ್ಟಿಗೆ ಏನಾಗ್ತಾರಂತವರು ಉಳಿದ ಬಗ್ಗೆ ಅವ್ರಿಗೆ ಏನು ಯೋಚನೆ ಇಲ್ಲ, ಎಲ್ಲ ಕರತಾಲ ಮೂಲಕ. ಆ ದೇವ್ರ ವಿಷಯ ಬಂದುಬಿಟ್ರೆ ಕನ್ಫ್ಯೂಷನ್ ಅಲ್ಲ, ಯಾವ್ದು ಹೇಳಬೇಕು ಯಾವ್ದು ಬಿಡಬೇಕು ಗೊತ್ತಾಗೋದಿಲ್ಲ, ಅಷ್ಟು ಬಂದುಬಿಡುತ್ತೆ ಅಂತೇಳಿ. ತುಂಬ ಬಡಿಸಿಬಿಟ್ಟಾಗ ಯಾವ್ದು ತಿರ್ಬೇಕು ಅಂತ ಗೊತ್ತಾಗತ್ತಿಲ್ಲ. ಆ ಥರ ಆಗ ಒಂದೇ ಇದ್ದಾಗ ಅದೇ ಹಿಂದೆ ಯಾವುದೇ ಏರಿ ಹಾಕಿ ಅಂತ ಹೇಳ್ಬೋದು. ಇದು ಹಾಗಲ್ಲ, ಭಾರಿ ಆಶ್ಚರ್ಯ. ಮಹಾಲಕ್ಷ್ಮೀ ದೇವಿ ತಬ್ಬಿಬ್ಬಾಗ್ತಾರೆ ಒಂದೇ ವೇದ ಆಗುತ್ತೆ ಅದ್ರ ಬಗ್ಗೆ. ಯಾಕೆ ವೇದಾವೇನೆ ಅವರೇ ಆದ್ದರಿಂದಾಗೇನೆ ತಬ್ಬಿಬ್ಬಾಗಲೇಬೇಕು. ಅದು ದೇವರ ಮಹಿಮೆ. ಅದಕ್ಕೆ ಹೇಳ್ತಾರೆ, ಮಧ್ವಿದ ಹೇಳ್ತಾರೆ, ಪರಮಾತ್ಮನ ಗುಣಗಳನ್ನು ಮಹಾಲಕ್ಷ್ಮೀ ದೇವಿ ಎಲ್ಲ ತಿಳಿದೆಲ್ಲ ಬಿಟ್ಟುಬಿಡಿ, ಒಂದು ಅವಯವ ತಿಳಿದ್ರೆ ಬಿಟ್ಟುಬಿಡಿ, ಹೋಗಿ ಕಾಲು ಬೆರಡ ಅದು ಬಿಟ್ಟುಬಿಡಿ, ಉಗುರ ಅದು ಬಿಟ್ಟುಬಿಡಿ, ಊರೋಡು ಧೂಳಿ ಇದೆಯಲ್ಲ ಅದು ತಿಳಿಯೋಕ್ಕಾಗೋದಿಲ್ಲ. ಯಾರಿಗೆ? ಮಹಾಲಕ್ಷ್ಮಿಗೆ. ಅರ್ಥ ಆಯ್ತು. ಅಂಥವ್ರು ಇವ್ರು ದೇವ್ರ ನಾರಾಯಣ ಆಗಿಬಿಡ್ತಾರೆ ಮಹಾನುಭಾವ. ಹೇಗಿರೋದು ಅದೆಲ್ಲ ನಖಧೂರಾಜದ ಅನಂತ ಸದ್ಗುಣ. ನಖಧೂರಾಜದ ಅನಂತ ಸದ್ಗುಣ. ಪರಮಾತ್ಮನ ಧೂಳು, ಪರಮಾತ್ಮ ಕಾಲೋಡು ಧೂಳು ಇತ್ತು ಅಂತ ತಿಳ್ಕೊಬಾರದು. ಪರಮಾತ್ಮ ಕಾರ್ಯ ಧೂಳು ಬಿಡೋದು ಅತ್ಯಂತ ಧೂಳಿರ್ಬೇಕಾಗಿತ್ತು. ತಾತ್ಪರ್ಯ ಏನು ಅಂದರೆ ಧೂಳಿನ ಕಣದಷ್ಟು ಅಂತ ಅರ್ಥ, ಧೂಳೇ ಅಲ್ಲ. ಇವತ್ತು ನಮಗೆ ನಖ ಇರೋದು ಧೂಳಿರೋದು ನಮಗೆ ಅಭ್ಯಾಸ ಆಗಿದೆ. ಮತ್ತು ಆ ರೀತಿ ಯೋಗಾಚನೆ ಮಾಡಿ ಅದನ್ನು ತಿಳ್ಕೊಳ್ಳೋ ಶಕ್ತಿನೂ ಅವರಿಗಿಲ್ಲ. ಅಂದರೆ ಎಷ್ಟು ದೊಡ್ಡವರು ಇರಬೇಕು ಪರಮಾತ್ಮ. ಅನಂತಾಂಶ ಪರಮಾತ್ಮ ದೊಡ್ಡ ಪರಮಾತ್ಮ ಇತ್ತ ನ್ಯೂನ. ಇದು ವೇದಗಳಿಂದ ಅರ್ಥ ಮಾಡಿಕೊಳ್ಳೋದು ಹಾಗೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ. ಅನಂತ ಗುಣಪೂರ್ಣತ್ವಾತ್ ಈಶಸ್ಯೋಕ್ತೌ ಸುವೇಗಿತ.
ವಕ್ತಿ ಅಭೇದಮಿವ ಜ್ಞಾನಂ ನಾಭೇದಂ ಕುತ್ರಚಿ ಶ್ರುತಿ. ಆ ಶ್ರುತಿ ಹೇಳಬೇಕಾದ್ರೆ ಹೇಳಿರುತ್ತೆ, ಸರಿಯಾಗಿ ಅರ್ಥ ಮಾಡ್ಕೊಂಡು ಓದಬೇಕು ಹೊರತು ಬೇರೆ ತಿನ್ನಬಾರ್ದು. ತತ್ತೆ ಬಡಿಸಿದ್ದನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಹೇಗೆ ಹೊಂದ್ಸ್ಕೊಂಡು ತಿಂತಾನೆ ಹಾಗೆ ಅಲ್ಲಿ ಉಪಾಯ ತಿನ್ನಬೇಕು. ಇಲ್ಲಿ ತಿನ್ನೋದು ಅಲ್ಲಿ ತಿಳಿಯೋದು, ತಿನ್ನೋದು ದೇಹಕ್ಕೆ, ತಿಳಿಯೋದು ಜೀವಕ್ಕೆ. ಏಕ ಏವ ಆತ್ಮ ಅದ್ವಯ ಅದ್ವಯೇತ್ಯಾದಿ ಪದಾನಾಂ ಅರ್ಥ ನಿರ್ಣಯೇ ನವರ್ತತೆ ಶ್ರುತಿರ್ಯಸ್ಮಾತ್ ಗುಣಾಂತರ ಕುತೂಹಲ. ಏಕ ಆತ್ಮ ಅದ್ವಯ ಇತ್ಯಾದಿ ಪದಾನಾಂ ಅರ್ಥ, ಒಬ್ಬನೇ ಆತ್ಮ ಇದ್ದಾನೆ, ಇನ್ನೊಂದಿಲ್ಲ ಪದಕ್ಕೆ ಅರ್ಥ ಮಾಡ್ಕೋಬೇಕು. ಏಕ ಅಂದರೆ ಸ್ವತಂತ್ರ ಅಂತ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಇರೋದೇ ಒಬ್ಬರು ಹಾಗೆಲ್ಲ ಅರ್ಥ ಮಾಡ್ಕೋಬಾರ್ದು. ಇದೇ ಸರಿಯಾಗಿ ಹೇಳಿದ್ದನ್ನು ತಪ್ಪು ತಿಳ್ಕೊಂಡು ಅದ್ರ ಮೇಲೇ ಅಪಾದ ಹೊರಿಸೋದು. ಆಮೇಲೆ ತಪ್ಪರಿ ತಾನೆ ಮೇಸ್ಟ್ ಹಾಗೆ ಹೇಳಿದ್ರೆ ಬರೀ ಏನು ಮಾಡಬೇಕು, ಈಗ ಮೇಸ್ಟ್ ಸಸ್ಪೆಂಡ್ ಆಗಬೇಕಾ, ಇವ್ರು ತಪ್ಪಿಗೆ ಇವ್ರು ಫೇರು ಅವ್ರು ಸಸ್ಪೆಂಡು, ಗತಿ ಏನಾಗಬೇಕಾಗಿದ್ದರೆ ಅದನ್ನು ಆತ ಹೇಳಿದ್ರೆ ಯಾರು ಒಪ್ಪಲ್ಲ. ಅದನ್ನು ಅವ್ರು ಸುಳ್ಳು ಹೇಳ್ತೀನಿ ಅಂತಲೇ ಹೇಳ್ಬಿಡುತ್ತೆ. ಅದು ಎಲ್ಲ ಟೆಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಆ ವ್ಯವಸ್ಥೆನೇ ಕೆಟ್ಟೋಗ್ಬಿಡುತ್ತೆ. ನವರ್ತತೆ ಶ್ರುತಿರ್ಯಸ್ಮಾತ್ ಗುಣಾಂತರ ಕುತೂಹಲಾತ್ ಅಥವಾ ಮೋಹನಾರ್ಥಾಯ ಸುರಾರೀಣ ಮನರ್ಹತಃ. ನವರ್ತತೆ ಶ್ರುತಿರ್ಯಸ್ಮಾತ್, ಆದ್ದರಿಂದ ಏಕ ಆತ್ಮ ಇತ್ಯಾದಿ ಮಾತುಗಳೆಲ್ಲ ಅರ್ಥ ನಿರ್ಣಯಕ್ಕೆ ಹುಷಾರಿ ಉಪಯೋಗಬೇಕು. ಗುಣಾಂತರ ಕುತೂಹಲಾತ್ ಅಥವಾ ಮೋಹನಾರ್ಥಾಯ ಸುರಾರೀಣ ಮನರ್ಹತಃ. ಒಳ್ಳೆ ದೃಷ್ಟಾಂತ ಹಾಕಿ ಕೊಡ್ತಾರೆ ಅಂದರೆ, ಬಡಿಸ್ತಾ ಕೂತಿದ್ದಾನೆ, ಜಾಗ ಎಲ್ಲ ಬಡಿಸ್ತಾ ಬಂದೆ, ಸ್ವಲ್ಪ ಸರಿ ಸೇಲ್ ಮಾಡ್ತಾನೆ, ಜಾಗ ಮಾಡ್ಕೋತಾನೆ. ಶ್ರುತಿ ಭಾರಿ ಅವಸರ ಅದಕ್ಕೆ ಹೇಳಬೇಕು ಅಂತೇಳಿ ಅದಕ್ಕೆ ಏನು ಮಾಡಿಬಿಡುತ್ತೆ, ಜಾಗ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ದೇವ್ರು ಒಳ್ಳೆ ಮಾಡೋಕ್ಕೋಸ್ಕರ ಅದಕ್ಕೆ ಹೇಳಿಬಿಡುತ್ತೆ. ಅರ್ಥ ಮಾಡ್ಕೋಬೇಕಾದ್ರೆ ಅಂತ ಹೇಳ್ತಾರೆ, ಅರ್ಥ ಮಾಡ್ಕೋಬೇಕು. ಅದನ್ನು ಅದು ಬಿಟ್ಟುಬಿಟ್ಟು ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಅತಿವೇಗಿತ ಶ್ರುತಿಗೆ ಅಷ್ಟು ಅವಸರ ಇದೆ. ಗುಣಾಂತರ ಕುತೂಹಲ ಅಥವಾ ಮೋಹನಾರ್ಥಾಯ ಸುರಾರೀಣ ಅನರ್ಹತಃ. ಇನ್ನೊಂದು ಉದ್ದೇಶ, ಸುರಾರಿಗಳು ಅಸುರರು, ಅವ್ರನ್ನ ಮೋಹನ ಮಾಡಬೇಕು. ಅರ್ಹತೆ ಇಲ್ಲ ಅವರಿಗೆ. ಗೊತ್ತು, ಸಿಂಪಲ್ಲಾಗಿ ಎಲ್ಲರಿಗೂ ಶಾಸ್ತ್ರ ಹೇಳಬೇಕು, ಉತ್ತರ ಕೊಡೋದು ಇಷ್ಟೇ. ಎಲ್ಲರಿಗೂ ಮಿಲಿಟರಿ ಟ್ರೈನಿಂಗ್ ಕೊಡಿ ಹಾಕಿದ್ರೆ ಏನಾಗುತ್ತಾಗ ದಿವಸಕ್ಕೆ ಹೆಳ ಬೀಳುತ್ತೆ, ಒಂದೊಂದು ಬೀಳುತ್ತೆ, ದಿವಸ 100 ಬೀಳ್ತಿರ್ತಾವೆ. ಯಾಕೆ ಟ್ರೈನಪ್ ಆಗಿಬಿಟ್ಟಿದ್ದಾವೆ ನಾವು. ಇವತ್ತು ಎಷ್ಟೋ ಜನಕ್ಕೆ ಗಾಲು ಕೊಟ್ಟು ಹೊಡಿಲಿಕ್ಕೆ ಬರೋದಿಲ್ಲ ತುಂಬ ಜನಕ್ಕೆ. ಆದರೆ ಟ್ರೈನಪ್ ಮಾಡಿಬಿಟ್ರೆ ಮಾತ್ರ ಎಷ್ಟು ಡೇಂಜರ್ ಇದೆ. ಶಾಸ್ತ್ರನ ಹೇಗೆ ಯೋಗ್ಯರ ಕೈ ಮಾತ್ರ ಕೊಡಬೇಕು, ಶಸ್ತ್ರ ಕೂಡ ಯಾರ ಕೈಲಿ ಕೊಡಬೇಕು, ಅವರಿಗೆ. ಓದಿನ ತಿಳಿ ಹೇಳ್ಬೋದು, ಓದ್ಲಕ್ಕೆ ಹೇಳಬಾರ್ದು. ಗೊತ್ತಾಯ್ತಾ? ಎಷ್ಟೋ ಸತ್ತು ಹೇಳ್ತಾರೆ ಡ್ರೈವಿಂಗ್ ನಾನು ನೋಡ್ಬೋದು, ನೀವು ಅಷ್ಟೇ ನೀವೇ ಡ್ರೈವ್ ಮಾಡಲು ಪಂಜಿತ ಆಗುತ್ತಾರೆ. ಅದಕ್ಕೆ ಟ್ರೈನಪ್ ಆಗಿರಬೇಕಾಗಿದೆ. ಅಥವಾ ಮೋಹನಾರ್ಥಾಯ ಸುರಾರೀಣ ಅನರ್ಹತಃ ಕುತ್ರಚಿತ್ ನಿರ್ಣಯವಚಃ ಸುರಾಣಾಂ ಅರ್ಥಸಿದ್ಧೈ. ನಿರ್ಣಯವಚವನ್ನು ಯಾತಕ್ಕೆ ಹೇಳ್ತಾರೆ, ಯೋಗ್ಯರಿಗೆ ಅರ್ಥವಾಗಲಿ ಅಂತೇಳಿ ಕೆಲವೊಮ್ಮೆ ಸ್ಪಷ್ಟ ಹೇಳ್ತಾರೆ, ಎಲ್ಲರಿಗೂ ತಿಳಿಬಾರದು ಅಂತೇಳಿ ಕನ್ಫ್ಯೂಸ್ ಮಾಡಾಗೆ ಹೇಳ್ತಾರೆ. ನಹಿ ಈಶಿತೃತ್ವ ಗರ್ಭಸ್ಥೆ ನಾಪ್ಯಸೌ ನಿರಯೋಪಗೆ. ಅವನು ನರಕ ತಪ್ಪಿಸೋಳಕ್ಕೆ ಇಷ್ಟಪಡ್ತಾನೆ, ನರಕ ತಪ್ತಾ ಇಲ್ಲ. ಗರ್ಭದಲ್ಲಿದ್ದ ಪ್ರಯತ್ನ ಮಾಡಕ್ಕೆ ಹೋಗ್ತಾನೆ, ಬರೋದಿಲ್ಲ. ಇವನು ಈಶನಾಗ್ತಾನ. ಅದೇ ಏನು ಹೇಳಿದ್ರು, ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ಆ ಮಾತಿಗೆ ಅರ್ಥ ಇದೆ, ದೃಷ್ಟಾಂತ ಇದೆ. ಮೃಷಾಹಿ, ಈ ಮೃಷಾಹೀಶ್ವರ ಅಭೇದ ಸರ್ವೋತ್ಕರ್ಷಶ್ಚ ಜೀವಗಃ. ಆದ್ದರಿಂದ ದೇವರೊಂದಿಗೆ ಅಭೇದ ತಿಳ್ಕೊಳ್ಳೋದು, ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು ಏನೂ ಕೆಲಸಕ್ಕೆ ಬರೋದಿಲ್ಲ. ಅತ್ಯಂತ ತಪ್ಪಿನ ಸಂಗತಿ. ಧನವತ್ವಂಚ ಕರ್ತೃತ್ವಂ ಬಲವತ್ವಂಚ ವಿಷ್ಣವಿ. ಅದು ಧನವತ್ವ, ಕರ್ತೃತ್ವ, ಬಲವತ್ವ ಎಲ್ಲಿ ಬೇವೆಲ್ಲ ಕೂಡ ವಿಷ್ಣವಿ. ವಿಷ್ಣವಿ ಎಂಬುದಲ್ಲ, ಏನಂತಾಗಬೇಕು, ವಿಷ್ಣು ಶಬ್ದ ಸಪ್ತಮಿ ಏಕವಚನ ಏನಾಗಬೇಕು, ಸಪ್ತಮಿ ಮೇಲೆ ಅಷ್ಟಮಿ ಅಂತ ಹೇಳಬಾರ್ದು, ಇವತ್ತು ಇತಿಥಿತ್ ಹೇಳಬಾರ್ದು. ಸಪ್ತಮಿ ಭಕ್ತಿ ಅರ್ಥ ಏನಾಗಬೇಕು, ಅದಕ್ಕೆ ವಿಷ್ಣು ಅಂತ ಆಗಬೇಕು. ಗುರು ಶಬ್ದ, ವಿಷ್ಣು ಶಬ್ದ, ಗುರೌ ವಿಷ್ಣು ಅಂತ. ಇಲ್ಲಿ ವಿಷ್ಣವಿ ಅಂತ ಉಪಯೋಗಿಸಿದ್ದಾರೆ. ಉಳಿದವ್ರು ಏನು ಮಾಡ್ತಾರೆ ಗೊತ್ತಾ, ನೋಡಿದರೆ ಆಚಾರ್ಯ ವ್ಯಾಕರಣ ತಪ್ಪು ಉಪಯೋಗಿಸಿದ್ದಾರೆ. ಆಚಾರ್ಯ ಮಾತಲ್ಲದು ಕೊಟೇಶನ್, ಅದು ವೇದವಾಕ್ಯ. ಅದನ್ನು ಹೇಳಿ ಕೈ ಹಾಕಬಾರ್ದು. ವಾಕ್ಯಗಳಿಗೆಲ್ಲ ಏನು ಮಾಡಬೇಕು, ಅದನ್ನು ಹಾಗೆ ಹೇಳಬೇಕು, ನಾವು ಉಪಯೋಗಿಸ್ಬಾರ್ದು. ಅದು ಉಪಯೋಗಿಸಿದ್ರೆ ಒಪ್ಪಬೇಕು. ಅರ್ಥ ಆಯ್ತಾ? ಅದಕ್ಕೆ ಛಂದಸ್ಸು ಅಂದರೆ ವೇದ. ಪಾಣಿನೇ ಹೇಳ್ಬೇಕು. ವೇದಗಳಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ. ಯಾವ್ದು ನಮ್ಮ ಗ್ರಾಮರಿಗೂ ಅದಕ್ಕೂ ಅದ್ರ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅದನ್ನು ನೀವು ಫಾಲೋ ಮಾಡಬಾರ್ದು, ಅದು ತಪ್ಪು ಅಂತ ಹೇಳಬಾರ್ದು. ಗೊತ್ತಾಯ್ತಾ? ಅದೇ ರೀತಿ ವೇದ ಓದ್ದವರು ಕೂಡ ಆ ಲೆವೆಲ್ನಲ್ಲಿ ಇರ್ತಾರೆ. ಆದ್ದರಿಂದ ಅವ್ರ ಮಾತಿನಲ್ಲೂ ಕೂಡ ದೋಷ ಹುಡುಕಬಾರ್ದು. ಅದು ತಿದ್ಕೊಡೋಕ್ಕೆ ಹೋಗಬಾರ್ದು. ಇವತ್ತೇ ಇಬ್ಬರು ತಪ್ಪರಿದ ತಿದ್ಕೊಡೋಕ್ಕೂ ಹೋಗಬಾರ್ದು. ಆ್ಯಸ್ ಇಟ್ ಈಸ್ ಹಾಗೇ ಇರಬೇಕು. ಇತಿ ತಂತ್ರ ಭಾಗವತೆ. ಅರ್ಥ ಒಂದೇನೆ, ವಿಷ್ಣು ಅಂದರು ಒಂದೇ, ವಿಷ್ಣುವೇ ಅಂದರು ಒಂದೇ. ಇಲ್ಲಿ ವಿಷ್ಣು ಅಂತ ಹೇಳೋದು ಹೇಳಲಿಲ್ಲ ಅಷ್ಟೇ. ಅಥೋ ಜೀವ ಈಶ್ವರಾಭೇದಂ
ಮಿಥ್ಯೇತಿ ಕವಯೋ ವಿದುಹು. ಇವೆಲ್ಲ ಏನು ಗೊತ್ತಾ? ಯಾವುದಕ್ಕೆ ಬೇಕು ನಿಮಗಿದು? ಭೇದ ವ್ಯಪದೇಶ ಬ್ರಹ್ಮಸೂತ್ರ ಅರ್ಥ ಇದೆಯಲ್ಲ, ಬ್ರಹ್ಮಸೂತ್ರ ಭಾಷ್ಯ, ವೇದಾರ್ಥ ಪರಿಬ್ರಹ್ಮಿತ ಶ್ರುತಿಗೀತ, ಬ್ರಹ್ಮಸೂತ್ರಕ್ಕೆ ಭಾಷ್ಯ, ಎಷ್ಟೊಂದು ಪುರಾಣಾನಾಂ ಸಾರರೂಪ, ತಾತ್ಪರ್ಯ ಎಲ್ಲ ಒಂದೊಂದು ಕಡೆ ಅಲ್ಲ 5, ಪ್ರತಿಯೊಂದು ಕಡೆ 5 ಇದೆ ಅಂತ. ಮಹಾಭಾಗವತ ಒಂದೊಂದು ಕಡೆಗೆ ಒಂದೊಂದು ಇದೆ ಅಂತ ತಿಳ್ಕೊಂಡು ಇರೋದು ತಪ್ಪದು. ಪ್ರತಿ ಸಂದರ್ಭದಲ್ಲೂ ಕೂಡ ಅದು ಮಹಾಭಾರತ ನಿರ್ಣಯ, ಬ್ರಹ್ಮಸೂತ್ರ ಭಾಷ್ಯ, ಗಾಯತ್ರಿ ಭಾಷ್ಯ, ವೇದಾರ್ಥ ಪರಿಬ್ರಹ್ಮಿತ, ಪುರಾಣಾನಾಂ ಸಾರರೂಪ, ಅದು ಅದರ ವಿಶೇಷತೆ. ಅಷ್ಟು ಹೇಳಿ ಜೀವಸ್ಯ ಜಗತಶ್ಚೈವ ಯದೀಶಾಭೇದತೋ ವಚಃ ಅತಾತ್ವಿಕಂ ಜಗಚ್ಚೇತಿ ವಿಷ್ಣುಧೀನತ್ವವಾಚಕಂ ಅಭೇದಸ್ತು ಕುತಸ್ತಸ್ಯ ಪರಮಸ್ಯಾವರೇಣತು ಮಿಥ್ಯಾತ್ವಂಚ ಕುತಸ್ತಸ್ಯ ಜಗತೋ ನಿತ್ಯವರ್ತನಾತ್ ಇತಿ ವಾರಾಹೇ. ಜೀವಸ್ಯ ಜಗತಶ್ಚೈವ ಯತ್ ಈಶಾಭೇದತೋ ವಚಃ. ಜೀವನಿಗೂ ಜಗತ್ತಿಗೂ ದೇವರೊಂದಿಗೆ ಅಭೇದ ಹೇಳ್ತಾರಲ್ಲ, ಅದು ಅತಾತ್ವಿಕಂ, ತಾತ್ವಿಕವಾದದ್ದಲ್ಲ. ಅದೇ ಜಗತ್ ಸುಳ್ಳು ಅಂತ ಹೇಳೋದು ಸರಿಯಲ್ಲ. ವಿಷ್ಣುಧೀನತ್ವ ವಾಚಕಂ, ಅವೆಲ್ಲ ಕೂಡ ಅರ್ಥ ಏನು ಅಂದರೆ, ವಿಷ್ಣು ಅಧೀನತ್ವ ಹೇಳ್ತಕ್ಕಂಥ ಮಾತುಗಳಿರಬೇಕಾದ್ರೆ ಅಭೇದ ಹೇಳಕ್ಕೆ ಬರುತ್ತಾ? ಈ ರಾಜಭೃತ್ಯ ಒಂದಾಗ್ತಾರ, ಅಭೇದ ಇದ್ದರೆ ರಾಜಭೃತ್ಯ ಆಗ್ತಾರೆ, ಭೃತ್ಯ ರಾಜನಾಗ್ತಾನೆ. ಗೊತ್ತಾಯ್ತು? ಅವ್ನು ಗುಡಿಸ್ಲಿಗೆ ಹೋಗ್ಬೇಕು, ಅರಮನೆಗೆ ಹೋಗ್ಬೇಕಾಗುತ್ತೆ. ಸಾಧ್ಯನಾ? ಸಾಧ್ಯ ಇಲ್ಲ. ಅದಕ್ಕೆ ಅಭೇದಸ್ತು ಕುತಸ್ತಸ್ಯ ಪರಮಸ್ಯ ಅವರೇನು. ಪರಮ ಅಂದರೆ ಸುಪ್ರೀಂ, ಅವರ ಅಂದರೆ ಲೋಯೆಸ್ಟು. ಇಬ್ಬರಿಗೂ ಅಭೇದ ಹೇಗೆ ಬರುತ್ತೆ? ಸಾಧ್ಯ ಇಲ್ಲ. ಅಭೇದಸ್ತು ಕುತಸ್ಥ. ಇವರೆಲ್ಲ ವಾದ ಮಾಡಕ್ಕೆ ಹೊರಟಾಗ ಹಾಲು ಬದಲು ಪಾಲಿಡಾಲ್ ಕುಡಿತೀರಾ ಅಂತ ಕೇಳಿದ್ರೆ ಗೊತ್ತಾಗ್ತದೆ. ಗೊತ್ತಾಯ್ತಾ? ಅದಾಗುತ್ತೆ. ಮತ್ತು ಅಭೇದ ನೀವೇ ಹೇಳ್ತೀರಲ್ಲ, ಅದು ಯಾಕೆ ಕುಡಿಬಾರ್ದು? ಕೆಟ್ಟದಿದೆ, ಅದು ದ್ರವ, ಇದು ದ್ರವ, ಆತ್ಮೈಕ್ಯ ಬಂತಲ್ಲ, ಇದು ಆತ್ಮ ಅದು ಆತ್ಮ, ಯಾಕೆ ಒಂದಾಗಬಾರ್ದು? ಬಾದ್ಬಿಟ್ಟು ಓಡೋಗ್ಬಿಡ್ತಾರೆ ಹೋದ್ರೆ ಅಷ್ಟೊತ್ತಿಗೆ. ಕುಡಿಸ್ಬಿಟ್ರೆ ಕಷ್ಟ, ಒತ್ತಾಯ ಮಾಡಿ ಅಂತ ಹೋಗ್ಬಿಡ್ತಾರೆ. ಅಂದರೆ ಅರ್ಥ ಮಾಡ್ಕೋಬೇಕು. ಬರೀ ಸಾರು ಬದಲು ಹುಳಿ ಹಾಕಿದ ಯೋಚನೆ ಇಲ್ಲ, ಹುಳಿ ಅವೆಲ್ಲ ಪರವಾಗಿಲ್ಲ. ಆಗಿದ್ದೇನಿದು ಪಾಲಿಡಾಲ್ ಆಗ್ತಾ ಇಲ್ಲ, ಅದು ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತ? ಅದು ಶ್ರಮಿಸ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಜನಕ್ಕಲ್ಲ, ಬೈಬಾರ್ದು ಅಂದಲ್ಲ, ಅದು ಬೈಬಾರ್ದು ಅರ್ಥನೇ ಹೊರಡೋಕ್ಕಾಗತ್ತಾ ಅದನ್ನಾಗಿದ್ದರೆ? ಗೊತ್ತಾಯ್ತಾ? ರೂಲ್ಸ್ ಉಲ್ಲಂಘನೆ ಮಾಡಿದವನ್ನ ಬೈಕೊಡ್ತು ಅಂತ ಹೇಳಿದ್ರೆ ರೂಲ್ ಉಲ್ಲಂಘನೆ ಮಾಡೋಕ್ಕೆ ಅರ್ಥನೇ ಇಲ್ಲ. ಬೈಯದೇ ಇದ್ಮೇಲೆ ಮಾಡ್ಕೊತ ಹೋಗ್ತಾರೆ ಅಷ್ಟೇ. ಅದೇ ಒಂದು ಲೌಕಿಕ ವ್ಯವಸ್ಥೆಗೆ ಒಂದು ವ್ಯವಸ್ಥೆ ಇರಬೇಕಾದ್ರೆ ಇದು ಆಧ್ಯಾತ್ಮಿಕ ವ್ಯವಸ್ಥೆ ಎಂಬುದು ಭಾರಿ ದೊಡ್ಡದು, ಚೇಂಜ್ ಆಗೋದಿಲ್ಲ. ಆದ್ದರಿಂದ ಯಾವಾಗಲೂ ದೊಡ್ಡದಾಗಿ ನೋಡ್ಬೇಕು ಅದನ್ನು. ಅಭೇದಸ್ತು ಕುತಸ್ತಸ್ಯ ಪರಮಸ್ಯ ಅವರೇಣತು ಮಿಥ್ಯಾತ್ವಂಚ ಕುತಸ್ತಸ್ಯ ಜಗತ್ತೋ ನಿತ್ಯವರ್ತನ. ನಿತ್ಯ ನೀನು ಜಗತ್ತಿಲ್ಲ ಅಂತ ಹೇಳ್ತೀಯಲ್ಲ, ಜಗತ್ತಿಗೆ ಕುತ್ಕೊಂಡೇ ಮಾತಾಡ್ತಿರೋದು ನೀನು. ಜಗತ್ತಿಗೆ ಹೊರಗೋಗಿ ಮಾತಾಡಿ ನೋಡಂತೆ. ಅದಕ್ಕೆ ಹೇಳಿದ್ರೆ ದೇಶದ್ರೋಹಿ, ದೇಶ ಬಿಟ್ಟು ಹೋಗಿ ಅಂತ ಹೇಳೋದಿಲ್ಲ. ಅದೇ ಹೇಳ್ತಿರೋದು, ಜಗತ್ತಲ್ಲಿ ಕೂತಿದ್ದೀನಿ ನೀನು, ಕುತ್ಕೊಂಡು ಮಾತಾಡ್ಬೇಕಾದ್ರೆ ನೀನು ಅಧಿಷ್ಠಾನ ಬೇಕಲ್ಲ. ಅಧಿಷ್ಠಾನ ನೀನು ಬಾಯಿ ಇದೆಯಲ್ಲ, ಅದೊಂದು ಅಧಿಷ್ಠಾನ, ಇದೊಂದು ಐತೆ. ಅದಕ್ಕೆ ದಾಸ ಹೇಳ್ತಾರೆ ತತ್ವಸ್ವಾಲಿಯಲ್ಲಿ, ಎಲ್ಲ ಇಲ್ಲವನ ನಾಲಿಗೆ ಇಲ್ಲವಾಯಿತಲ್ಲ. ಮತ್ತು ನಾಲಿಗೆ ಇದೆಯಾರು ಕೊನೆ ಫಸ್ಟ್ ಅಷ್ಟಾರು ಇದೆಯೇನಪ್ಪ? ಇದೆ, ಮತ್ತೆ ಎಲ್ಲ ಇಲ್ಲ ಅಂತ ಆಗಲಿಲ್ಲಲ್ಲ. ಸ್ವಲ್ಪ ಮಾತಾಡ್ಬೇಕಾದ್ರೆ ಎಚ್ಚರ ಇರಬೇಕು ಅಂತ ಹೇಳ್ತಾರೆ. ಮಿಥ್ಯಾತ್ವಂಚ ಕುತಸ್ತಸ್ಯ ಜಗತ್ತೋ ನಿತ್ಯವರ್ತನ ಇತಿ ವಾರಾಹೆ. ಉದಗಾತ್ ಪುಮಾನ್ ಅನುಗೀತ ಗುಣಾಂಶ. ಅದು ಮುಗೀತದು. ಜೂನು ಆಗಸ್ಟ್ ಬಂತು ನೋಡಿ, ಜೂನ್ ವಿಷಯ ಅದಕ್ಕೆ ಬಿಟ್ಟೋಗಿದೆ ಪದ ಅಲ್ಲಿ. ಭಜತಿ ಸ್ವರೂಪತಾಂ ತದನು ತ್ವಮುತ ನಹಾಸಿ ಜಿಹಾಸಿತಾಂ ಅಹಿರಿವ ತ್ವಚಂ ಪರಮಾತ್ತ ಭಗಾಂ ಮಹಸಿ ಮಹೀಯಸೆ ಅಷ್ಟಗುಣೋ ಅಪರಿಮೇಯ ಭಗಃ. ದೇವರನ್ನು ಹೊಗಳ್ತಾ ಇವೆ ಅವು. ಉದಗಾತ್ ಪುಮಾನ್ ಎಲ್ಲೇ ಇರ್ತಾರೆ. ಅನುಗೀತ ಗುಣಾಂಶ್ಚ ಜುಷನ್. ಜುಷನ್ ಅಂದ್ರೇನು? ಸೇವಿಸೋದು. ಜುಷ್ಟ ಜುಷಂ ಅಂತ ಅಮರೇಶ್ವರ ಬರ್ತದೆ. ದೇವೇಭಿ ಜುಷ್ಟಂ ದೇವೇಭಿ ಋತಮಾನುಷೇಭಿ, ಹಾಗೆ ಸೇವಿತಂ ಅಂತ. ಭಜತಿ ಸ್ವರೂಪತಾಂ ತದನು ತ್ವಮುತ ಜಹಾಸಿ ಜಿಹಾಸಿತಾಂ. ಅದಕ್ಕೆ ಸ್ವರೂಪತಾಂ ಭಜತಿ. ಏನು ಹೇಳಬೇಕು ಇವಕ್ಕೆಲ್ಲ? ದೇವರ ಸಾರೂಪ್ಯವನ್ನು ಹೊಂತಾನೆ. ಅದು ಕಿಂಚಿತ್ ಸಾರೂಪ್ಯ ಅಷ್ಟೇ. ಮಿಣುಕುಳಿಗೂ ಸೂರ್ಯನಿಗೂ ಒಂದೇ ಸಾರಿಸ. ಎಷ್ಟದು? ಕಿಂಚಿತ್ ಅಂದರೆ ಅತಿ ಕಿಂಚಿತ್, ಕತ್ಲಲ್ಲ, ಇಷ್ಟೇ. ಅಷ್ಟರ ಮಟ್ಟಿಗೆ ಹೇಗಿದೆಯೋ ಹಾಗೆ. ಅದು ಬಿಟ್ಬಿಟ್ಟು ಅವನೇನು ತಿಳ್ಕೊಳ್ಳೋದು, ಹೋಗ್ಕೊಡೋದು. ಅಹಿರಿವ ತ್ವಚಂ ಪರಮಾತ್ತ ಭಗಾಂ ಮಹಸಿ ಮಹೀಯಸೆ ಅಷ್ಟಗುಣೋ ಅಪರಿಮೇಯ ಭಗಃ. ಅಹಿ ಹಾವು ಪೊರೆ ಬಿಡುತ್ತಲ್ಲ, ಹಾಗಿರಬೇಕು. ಹಾವು ಪೊರೆ ಬಿಟ್ಟು ಹಾಗಿರಬೇಕು. ಇದು ಲಿಂಗದೇಹ ಭಂಗ ಅಂತ ಹೇಳೋದಿಲ್ಲ. ಈಗ ಜ್ಞಾನಿಗಳ ದೇಹ ಬಿಡೋದು ಹೇಗೆ ಅಂದರೆ ಹಾವು ಪೊರೆ ಬಿಟ್ಟಾಗೆ, ನೋವು ಏನಿಲ್ಲ ಅದಕ್ಕೆ.
ನೋಡಿದ್ರೆ ಹಾವು ಫುಲ್ ಹಾವು ಕಂಡಂಗೆ ಕಾಣ ಸರಿಯಾಗಿ ಪೊರೆ ಬಿಟ್ಬಿಟ್ಟು ಹೇಗಿರುತ್ತದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದು ಅದೊಂದೇ ಸಿಕ್ಕೋದು ವೆರಿ ರೇರು ಸಿಕ್ಕಾಗ ತುಂಬ ಬೆಲೆ ಬಾಳತಕ್ಕಂಥ ವಸ್ತು ಅದಕ್ಕೆ ಏನೋ ಮಾರೋರು ಏನೋ ಹೇಳ್ತಾರೆ ಅದೆಲ್ಲ ಬೇಡ ಆದರೆ ಒಟ್ಟಿನ ಮೇಲೆ ಏನಂತ ಕೇಳಿದ್ರೆ ಜ್ಞಾನಿಗಳ ದೇಹ ಬಿಡೋದು ಅಂದರೆ ಹಾಗೆ ಅದು ನೋವೇ ಆಗೋದಿಲ್ಲ ಅವನಿಗೆ ಕತ್ತರಿಸಿ ತೆಗೆದು ಹಾಗಿರುತ್ತೆ ಅದು ಏನೂ ಆಗಿಲ್ಲ ಬರೀ ಗುರುತು ಓಡಾಡ್ತಿದೆ ಹಾಗೇನೆ ಇನ್ನೊಂದು ಪೊರೆ ರೆಡಿ ಇದೆ ಅದ್ರ ಮೇಲೆ ನಮಗೀಗ ಅರ್ಥ ಸ್ವರೂಪದ ಹೇಳಿ ಎಷ್ಟು ದೇಹ ಇರುತ್ತೆ ಎಂಬುದಕ್ಕೆ ಭಾವೇ ದುಷ್ಟ ಅಂತ ಇಲ್ಲದ ಹೋದರೆ ಹಾಗಿದ್ರೆ ಎಲ್ಲಿದ್ದ ಬಂತು ಹಾಗಿದ್ರೆ ಅದೇ ರೀತಿ ಕಂಡ್ರೆ ಅದಲ್ಲ ಎಷ್ಟು ಅಂದರೆ ಸಲ್ಟು ಇದೇ ಅಂದಮೇಲೆ ಸಲ್ಟ್ ಅಂದಮೇಲೆ ಹಾಕ್ಕೊಂಡು ಅವನು ಎಕ್ತಿ ಇರಬೇಕಲ್ಲ ಆ ಥರ ನಾವು ಹಾವಿನ ಪರಿ ಬಿಡ ಅರ್ಥ ಆಗಲ್ಲ ಶಲ್ಟು ಬಿಸ್ತಾನಲ್ಲ ಹಾಗೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಪದೇ ಫಸ್ಟ್ ಉದಾಗ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಶ್ರುತಿಷು ತವಾನು ಗೀತಾನ್ ಗುಣಾನ್ ಜುಷನ್ ಪುಮಾನ್ ಉದಗಾತ್ ಅಸ್ಮಾತ್ ಸಂಸಾರಾತ್ ತವ ಸ್ವರೂಪತಾಂಚ ಭಜತಿ ನಿನ್ನ ಗುಣಗಳನ್ನು ಹೇಳಿ ಸಂಸಾರದಿಂದ ದಾಟಿ ಸಾದೃಶ್ಯ ಹೊಂದಬೇಕೇ ಹೊರತು ಅಭೇದ ಹೊಂದೋ ಯೋಚನೆ ಕೂಡ ಮಾಡಕ್ಕೆ ಹೋಗಬಾರದು ತದನುಗುಣ ಸ್ಮರಣಂ ಅನುಗುಣಾಂಶ್ಚ ಅದೇ ರೀತಿ ಸ್ಮರಣ ಎಲ್ಲ ತಕ್ಕಂತೆ ಮಾಡಬೇಕು ವೇದ ಹೇಳಿದ ಹಾಗೆ ಜುಷನ್ನಿತಿ ಚ ಶಬ್ದ ಕರ್ಮಣಿ ಚ ಇತ್ಯಸ್ಮಿನ್ನರ್ಥೆ ಜುಷನ್ನಿತಿ ಚ ಶಬ್ದ ಮುಂದೆ ಆಮೇಲೆ ಚ ಶಬ್ದ ಇದೆ ಯಾತಕ್ಕೆ ಹೇಳಿದ್ದಾರೆ ಅಂದರೆ ಗುಣಾಂಶ್ಚ ಜುಷನ್ ಅಂತಿದೆ ಯಾತಕ್ಕೆ ಹೇಳಿದ್ದಾರೆ ಕರ್ಮಣಿ ಚ ಇತಿ ಅಸ್ಮಿನ್ನರ್ಥೆ ಕರ್ಮಣಿಯಲ್ಲೂ ಈ ಅರ್ಥದಲ್ಲಿ ತೊಳ್ಕೋಬೇಕು ಅವನಿಗೆ ಜೀವನಿಗೆ ಮಾಡೋಕ್ಕೂ ಬರೋದಿಲ್ಲ ಮಾಡಿಸ್ಲಿಕ್ಕೂ ಬರೋದಿಲ್ಲ ದೇವರಿಗೆ ಎರಡೂ ಬರುತ್ತೆ ಇವನಿಗೆ ಎರಡೂ ಬರೋದಿಲ್ಲ ಅಂದಮೇಲೆ ಎರಡೂ ಬರದೇ ಇದ್ದವನು ಹೇಗೆ ಹೇಳಕ್ಕೆ ಬರುತ್ತೆ ಅವನಿಗೀಗ ಕರ್ಮಣಿ ಚ ಇತ್ಯಸ್ಮಿನ್ನರ್ಥೆ ಯಚ್ಚಾಯಂ ಪುಮಾನ್ ಆತ್ತಭಗಾಂ ತ್ವಯಾ ಅಪಹೃತ ಭಗಾಂ ಪ್ರಾತಿಶ್ವಿಕೀಂ ಪೂರ್ವೋಕ್ತಾಂ ದ್ವಿಧಾಂ ಕಷ್ಟಾಂ ಪ್ರಕೃತಿಂ ಜಹಾತಿ ಇನ್ನು ಅರ್ಥ ಮಾಡಿಕೊಂಡ್ರೆ ಬಂಧಕವಾದ ಎರಡು ಪ್ರಕೃತಿಯನ್ನು ದಾಟಿಬಿಡ್ತಾನೆ ಜಿಹಾತಿ ಹಂತಿ ಚ ತದಪಿ ತ್ವಮೇವ ಜಹಾಸಿ ಜಿಹಾಸಿ ಚ ಇಲ್ಲೂ ಹಾಗೆ ಜೀವ ಮುಕ್ತನಾಗ್ತಾನೆ ಅಂದರೆ ಜೀವ ಮುಕ್ತನಾಗ್ತಾನೆ ತಿಳ್ಕೊಬೇಡಿ ದೇವ್ರು ಮುಕ್ತಿ ಕೊಡ್ತಾನೆ ಅಂತ ತಿಳ್ಕೊಳ್ಳಿ ಅರ್ಥ ಆಯ್ತಾ ಈಗ ಸಿಟ್ಟಿನ ಮನೆಯಿಂದ ಸೇರ್ ತಂದು ಹಾಕೋತೀನಿ ಆ ಥರ ಅಲ್ಲ ಅದಕ್ಕೆ ಒಳಗೆ ಸೇರ್ತಾ ಹಾಕೋಬಿಡೋದಿಲ್ಲ ಒಳಗೆ ನೋ ಎಂಟ್ರಿ ಅದಕ್ಕೋಸ್ಕರ ಎಲ್ಲೆಲ್ಲಿ ಅದು ಭಾಳ ಇಂಪಾರ್ಟೆಂಟ್ ಜ್ಞಾನ ಮೋಕ್ಷ ಕೊಡುತ್ತೆ ಪ್ರಸಾದ ಮೋಕ್ಷ ಕೊಡುತ್ತೆ ಇವೆಲ್ಲದಕ್ಕೆ ಅರ್ಥ ದೇವರು ಮೋಕ್ಷ ಕೊಡ್ತಾನ ಮೂಲಕ ಅಂತ ಹೇಳಬೇಕು ಹೊರತೇನು ಮಾಡಬಾರ್ದು ಅದೇ ಕೊಡುತ್ತೆ ಅಂತ ಹೇಳಬಾರ್ದು ಅದಕ್ಕೇನಂತ ಅರ್ಥ ಮಾಡಿದ್ರು ಕರ್ಮಣಿ ಕೂಡ ಹಾಗೆ ಅರ್ಥ ಮಾಡಿಕೊಳ್ಳಿ ಸಮುಚ್ಚಯಾರ್ಥೆ ಜಿಹಾಸಿ ಚ ಉತೇತಿ ತ್ಯಾಗ ವಧಯೋ ಸಮುಚ್ಚಯಾರ್ಥೆ ತ್ಯಾಗ ವಧ ಬಿಡಿಸೋದು ನಾಶ ಮಾಡೋದು ಪರಮಾತ್ಮ ಏನು ಮಾಡ್ತಾನೆ ನಮ್ಮ ಬಂಧನ ಬಿಡಿಸಿಬಿಡ್ತಾನೆ ಮತ್ತೆ ಬಂದು ಅಂಟ್ಕೊಂಡ್ಬಿಟ್ರೆ ನಾಶ ಮಾಡಿಬಿಡ್ತಾನೆ ಅವಾಗ ಏನಾಗೋದಿಲ್ಲ ಮತ್ತೆ ಬರೋ ಚಾನ್ಸೇ ಇಲ್ಲ ಮತ್ತೆ ಕಾಯ್ತಾ ಕೂತು ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ ಅಂತ ಆ ನೋಡ್ಕೊಳ್ಳಿ ಬಿಡೋದಿಲ್ಲ ಬಂದು ಬಿಡಿಸ್ತಾನೆ ಅವನು ನಾಶನೂ ಮಾಡಿಬಿಡ್ತಾನೆ ಇದು ಭಾರಿ ದೊಡ್ಡದು ಜಿಹಾತಿ ರಾವಣಂ ಉದಾಹರಣೆಗೆ ಯಾವುದೋ ಇದಿರುತ್ತೆ ಗಾಯ ಆಗಿರುತ್ತೆ ಬ್ಯಾಂಡೇಜ್ ಇರುತ್ತೆ ಬ್ಯಾಂಡೇಜ್ ಕಿತ್ಬಿಟ್ಟು ದೂರ ಹಾಕ್ತಾನೆ ಅದು ಗೊತ್ತಾಗ್ತಿಲ್ಲ ಒಂದು ವೇಸ್ಟ್ ಇದರಲ್ಲಿ ಹಾಕ್ತಾನೆ ಯಾಕೆ ಮತ್ತೆ ಒಳ್ಳೆಯದು ಸೇರಿಸಿ ಮತ್ತೆ ಅದು ಅಂಟ್ಕೊಳ್ಳೋಕೆ ಆಗಬಾರ್ದು ಆ ರೀತಿ ದೂರ ಹಾಕ್ತಾನೆ ಪರಮಾತ್ಮ ಡೆಸ್ಟ್ರಾಯ್ ಮಾಡಿಬಿಡ್ತಾನೆ ತ್ಯಾಜ್ಯವನ್ನು ವಿಸರ್ಜನೆ ಮಾಡಬೇಕು ಒಂದು ಕಡೆ ಹೇಗೆ ಡೆಸ್ಟ್ರಾಯ್ ಮಾಡಬೇಕು ಆಮೇಲೆ ಸುಟ್ಟು ಬಿಡ್ತಾರಲ್ಲ ಹಾಗೆ ಸ್ವಾತಂತ್ರ್ಯ ಪ್ರಕೃತಿ ತ್ಯಾಗ ಕರ್ತ ನಾರಾಯಣ ಪರಹ ಆದ್ದರಿಂದ ನಮಗೆ ಬಿಡೋದಾಗಲಿ ನಾವು ಮೋಕ್ಷಕ್ಕೆ ಹೋಗಲಿ ಸಾಧ್ಯ ಇಲ್ಲ ದೇವರು ಕೊಡ್ತಾನೆ ಕರ್ಕೊಂಡು ಹೋಗ್ತಾನೆ ನಾರಾಯಣ ಪರಹ ವೀಲ್ ಚೇರ್ ಓಡಾಡ್ತಿರ್ತಾನಲ್ಲ ಬದ್ರಿಗೆ ಹೋಗಿದ್ದೆ ಅಂತ ಫಸ್ಟ್ ಯಾರು ಕರ್ಕೊಂಡು ಹೋಗಿ ಅಂತ ನೀವು ಯಾಕೆ ಹೋಗಿ ಕೇಳೋದಿಲ್ಲ ಯಾಕೆ ವೀಲ್ ಚೇರ್ಗೆ ಹೋದ್ರೆ ಬದ್ರಿಗೆ ಏನು ಹೋಗ್ತಾರೆ ಪಾಪ ಅವನು ಅದೇ ಜೀವ ಏನೇ ಹೇಳಿದ್ರು ಕೂಡ ಅಲ್ಲಿ ವೀಲ್ ಚೇರ್ಗಿಂತ ಒಪ್ಪೋ ಸ್ಥಿತಿ ಎಲ್ಲ ವಿರೋಧಾದ್ರೆ ತಯಾರು ಮಾಡಿ ವೀಲ್ ಚೇರಲ್ಲಿ ಕೂತಿಲ್ಲ ಮಲ್ಕೊಂಡು ಕೂತೆ ಆ ಥರ ಕೂಡೋದಕ್ಕೂ ಬರೋದಿಲ್ಲ ಅದಕ್ಕೆ ಕರ್ಕೊಂಡು ಹೋದ್ರೆ ಇನ್ನೂ ಏನೇ ಮಾಡಿದ್ರು ಏನು ಅನುಸಂಧಾನ ಇರುತ್ತೆ ಅವರಿಗೆ ಇನ್ನೊಬ್ರು ಕರ್ಕೊಂಡು ಹೋದರೆ ತಲೆಯಲ್ಲಿ ಯಾವಾಗಲೂ ಕೂತಿರ್ಬೇಕು ಡಿಪೆಂಡೆನ್ಸ್ ಬಂದರೆ ಚಿಂತನೆ ಮಾಡಬೇಕು ಮೊದಲೇ ಡಿಪೆಂಡೆಂಟು ಇನ್ನೂ ಡಿಪೆಂಡೆಂಟ್ ಸಾಮಾನ್ಯ ನೇನು ಉಪಯೋಗಿಸ್ತೀನಿ ನಾವೀಗ ಪ್ಯಾರಾಲಿಸಿಸ್ಸು ಡಿಪೆಂಡೆಂಟ್ ಆಗಿದೆ ಅಂತೆ ಪ್ಯಾರಾಲಿಸ್ ಇಲ್ಲದೆ ಹೋದರೂ ಡಿಪೆಂಡೆಂಟೇ ಅವರು ಪ್ಯಾರಾಲಿಸ್ ಇದ್ದರೂ ಅಷ್ಟೇ ಇದು ಮಾಡಿದಷ್ಟು ಏನು ಮಾಡಿದ್ರು ಡಿಪೆಂಡೆಂಟೇ ಆದ್ದರಿಂದ ಜೀವರು ಜೈಲೊಳಗಿದ್ದರೂ ಖೈದಿದೆ ಹೊರಗೆ ಬಂದರೂ ಖೈದಿದೆ ಗವರ್ಮೆಂಟ್ ಆಧೀನ್ಯ ಅನ್ನೋದು ಜೈಲಲ್ಲಿದ್ದಾಗಲೂ ಇರುತ್ತೆ ಹೊರಗೆ ಬಂದಾಗಲೂ ಇರುತ್ತೆ ಹೊರಗೆ ಬಂದ ತಕ್ಷಣ ಅವ್ರು ಏನೇನು ಹುಚ್ಚುಚ್ಚು ಮಾಡೋಂಗಿಲ್ಲ ಮತ್ತೆ ಒಳಗೆ ಹೋಗ್ಬಿಡ್ತಾರೆ ಅಷ್ಟೇ ಹಾಗೆ ಅಂದರೆ ಎಂಥ ಫ್ರೀ ಪರ್ಸನ್ನು ಕೂಡ ಆನ್ಸರಬಲ್ ನಮ್ಗೆ ಗೊತ್ತಿರೋ ಹಾಗೆ ಇವತ್ತು ಗೊತ್ತಲ್ಲ ಏನೇ ಆಗಿರಲಿ ಎಷ್ಟು ಹೈಯೆಸ್ಟ್ ಪೋಸ್ಟಲ್ಲಿ ಬೇಕಾದ್ರೂ ಇರಲಿ ಅವನು ಆನ್ಸರಬಲ್ ಅವನು ಕಾನೂನು ಮುಂದೆ ಎಲ್ಲ ಒಂದೇ ಆ ಮಾತು ಸತ್ಯವಾದ ಮಾತನ್ನು ತಿಳ್ಕೋಬೇಕು ಜಿಹಾತಿ ರಾವಣಂ ಸಂಖ್ಯೆ ರಾಘವ ಪರಮಾಸ್ತ್ರವಿತ್ತಿ ಸ್ಕಾಂದೆ ಈಗ ದೃಷ್ಟಾಂತ ಕೊಡ್ತಾರೆ ಹೇಗೆ ಉಪಯೋಗಿಸ್ತೀವಿ ಅಂತ ಅದಕ್ಕೆ ಮತ್ತೆ ಸ್ವಾತಂತ್ರ್ಯ ಪ್ರಕೃತಿ ತ್ಯಾಗ ಕರ್ತ ನಾರಾಯಣ ಪರಹ
ಯದ್ಯಪೇಷ ಜೀವ ಸಂಸ್ಥಾ ಹಂತಾಚ ಭಗವಾನ್ ಪ್ರಭು ಅದೇ ಹೀಗೆ ಬಂತ ಮಗ ಉಹೋತವನು ವಿಜಾನೀತಃ ನಾಯಂ ಹಂತಿನ ಹಾನ್ಯತೆ. ನಾನು ಕೊಂದೆ ಅಂತ ತಿಳ್ಕೊತಾನಲ್ಲ ತಪ್ಪದು. ಯಾಕೆ ಕೊಲಿಸಿದ್ದು ಪರಮಾತ್ಮ. ಇವತ್ತು ಹ್ಯಾಂಗ್ ಮ್ಯಾನ್ ಇರ್ತಾನೆ, ಅವನು ಹ್ಯಾಂಗ್ ಮಾಡ್ತಾನೆ, ನಾನು ಕೊಂದೆ ಅಂತ ಹೇಳೋದಿಲ್ಲ. ಏನು ಹೇಳ್ತಾನೆ ಅವನು? ಇಲ್ಲ, ಕೋರ್ಟ್ ಆದ್ರೆ ಇದೆ, ಕೋರ್ಟ್ ಕೊಡಿಸ್ತಾನೆ, ನಾನು ಕೊಂದಿಲ್ಲ. ಅವನ ಮೇಲೆ ಕೇಸ್ ಹಾಕಾಗಿ ಇಲ್ಲವೇ ಇಲ್ಲ. ಆ ಥರ ಒಳ್ಳೆಯ ದುಃಖ ಹಾಗೆ ಕೆಟ್ಟ ದುಃಖ ಹಾಗೆ ನಮಗೆ ಮಾಡೋಕ್ಕೆ ಬರೋದಿಲ್ಲ, ದೇವರು ಮಾಡಿಸ್ತಾನೆ. ನಾಹಂಕರ್ತ ಹರಿಕರ್ತ. ಯದ್ಯಪ್ಯೇಷ ಜೀವ ಸಂಸ್ಥಾ ಹಂತ ಚ ಭಗವಾನ್ ಪ್ರಭು ಇತಿ ಗಾರುಡೆ. ಮಹಸಿ ಮಹೀಯಸೆ ಪೂಹೀಯಸಿ ಪೂಜ್ಯಶೇಷ ಸ್ವಾತ್ಮನ ಇವ. ಈ ಅರ್ಥ ಎಲ್ಲ ಮಾಡಬೇಕಲ್ಲಿ. ಸ್ಮರನ್ ಬ್ರಹ್ಮಗುಣಾನ್ ನಿತ್ಯಂ ಮುಕ್ತೋ ಬ್ರಹ್ಮಸ್ವರೂಪತಾಂ ದುರ್ಭಗಾಂ ಪ್ರಕೃತಿಂ ತ್ಯಕ್ತ್ವಾ ಹತ್ವಾ ಚಾನ್ಯಾಂ ದುರನ್ವಯಾಂ ಯಾತಿ ತಚ್ಚ ಪರೇಶಾನಾತ್ ಸಹಿ ಪೂಜ್ಯೋಥ ಪೂಜಕಃ ತಸ್ಯೈಕೈಸ ಸ್ವತಂತ್ರತ್ವಾತ್ ಸಚಾನಂತಗುಣೋ ಹರಿಃ ಇತಿ ಕೌಶಿಕಶ್ರುತಿ ಅಂತ ಹೇಳಿ. ಅರ್ಥ ಏನು? ಸ್ಮರನ್ ಬ್ರಹ್ಮಗುಣಾನ್ ನಿತ್ಯಂ ಮುಕ್ತೋ ಬ್ರಹ್ಮಸ್ವರೂಪತಾಂ. ಪರಮಾತ್ಮ ಗುಣ ಸಂತತಂ ಚಿಂತೆಯೇನಂತಂ ಅಂತಕಾರ್ಯ ವಿಶೇಷತ ಮಾಡಿದರೆ ಪರಮಾತ್ಮ ಮುಕ್ತಿಗೆ ಹೋಗ್ತಾನೆ. ಪರಮಾತ್ಮನ ಸಾರೂಪ್ಯ ಮುಕ್ತಿ ಹೊಂದ್ತಾನೆ ಹೊರತು ಅವನು ದೇವರೇ ಆಗೋದಿಲ್ಲ. ದುರ್ಭಗಾಂ ಪ್ರಕೃತಿಂ ತ್ಯಕ್ತ್ವಾ, ಬೇರೆ ದಾರಿ ಇಲ್ಲ ಪ್ರಕೃತಿಯಿಂದ ದಾಟಲಿಕ್ಕೆ. ಹತ್ವಾ ಚಾನ್ಯಾಂ ಸುರದ್ವಯಾಂ, ಅದಕ್ಕೆ ಅದು ಬಿಡಬೇಕು, ದೂರ ಓಡಿಸಿಬಿಡಬೇಕು. ಯಾತಿ ತಚ್ಚ ಸುರೇಶಾನಾತ್ ಸಹಿ ಪೂಜ್ಯೋ ಹಿ ಪೂಜ್ಯೋದ್ಯೋಥ ಪೂಜಕಃ. ಪೂಜ್ಯ ಪೂಜಕ ಎರಡು ಪರಮಾತ್ಮನೇ ಆಗಿದ್ದಾನೆ. ತಸ್ಯ ಏಕಸ್ಯ ಸ್ವತಂತ್ರತ್ವ. ಯಾಕೆ ಅಂದರೆ ಪೂಜ್ಯ ಪರಮಾತ್ಮ ಎಲ್ರಿಗೂ ಗೊತ್ತಿದೆ. ಪೂಜೆ ಮಾಡೋದಕ್ಕೂ ಸ್ವತಂತ್ರರಲ್ಲ ನಾವು. ದೇವ್ರು ಮಾಡಿಸ್ಬೇಕು ಕುತ್ಕೊಂಡು. ದೇವ್ರನ್ನ ಏನಂತ ಕರೆದಕ್ಕೆ ಪೂಜ್ಯ ಪೂಜಕ ಅಂತ ಕರೆದ್ರು. ಪೂಜ್ಯ ಪೂಜಕ. ಉದಾಹರಣೆಗೆ ಇವರು ಮಠದವ್ರು ಬಂದಿರ್ತಾರೆ, ಇವ್ನು ಆಚರಣೆ ಮಾಡಿಯೂ ಗೊತ್ತಿಲ್ಲ. ಇವತ್ತಿನ ಜನಗಳೇ ಪಾದ ಪೂಜೆ ಕರೆದು ಬಿಟ್ಟಿರ್ತಾರೆ. ಏನು ಮಾಡ್ತಾರೋ ಅವರು? ಎಲ್ಲ ಹೇಳ್ತಾ ಕೊಡ್ಬೇಕು, ಬಂದರೆ ಎಲ್ಲ ಮಾಡಬೇಕು. ತಟ್ಟೆ ಆ ಕಡೆ ಇಡ್ರಿ ಈ ಕಡೆ ಅಂತ ಮಾಡಿಸ್ತಾರಲ್ಲ, ನೀವು ಹಾಕಿ ಕೈ ಹೇಳಿ ಎಷ್ಟು ತೋರಿಸೋದಿಲ್ಲ. ಆ ರೀತಿ ದೇವ್ರು ಮಾಡಿಸ್ತಾನೆ. ಇದು ಕೂಡ ಲಿಮಿಟೆಡ್ಡೇ. ಮತ್ತೆ ದೇವ್ರು ಮಾಡಿಸೋದು ಎಷ್ಟು ಅಂದರೆ ಅಬ್ಸಲ್ಯೂಟ್ ಸೆನ್ಸಲ್ಲಿ ಇಷ್ಟಾದರೂ ಚೂರಾರು ಮಾಡಬೇಕು ಇವನು. ದೇವರು ಹಾಗಲ್ಲ, ಪೂರ್ತಿ ಮಾಡಿಸ್ತಾನೆ. ನಮ್ಮ ಡಿಪೆಂಡೆನ್ಸ್ ಇದರಲ್ಲಿ ಅರ್ಥ ಆಗಿದೆ, ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಯದಿನ ಸಮುಚ್ಚರಂತಿ ಯತಯೋ ಹೃದಯ ಕಾಮ ಜಡ ಅದು ಮುಗೀತು. ತಸ್ಯೈಕಸ್ಯ ಸ್ವತಂತ್ರತ್ವ ಸಚ ಅನಂತಗುಣೋ ಹರಿ. ಅವರೊಬ್ಬನೇ ಸ್ವತಂತ್ರನಾದ್ದರಿಂದ ಅನಂತಗುಣ ಅಂತ ಯಾರಿಗಿರೋದು? ಇವರು ಮಾತ್ರ ಉಳಿದವರು ಯಾರಿಗೂ ಕೂಡ ಏನಿಲ್ಲ ಇಲ್ಲ. ಅನಂತಗುಣ ಅನ್ನೋ ಪದ ಎಲ್ಲಿ ಬಂದಿದೆ? ಇಲ್ಲಿ ಅದೇ ಪದ ಬಂದಿರಬೇಕು. ಎಲ್ಲಿ ಬಂದಿದೆ? ಬರೀ ಅನಂತಗುಣ ಬೇಕಷ್ಟು ಕಡೆ ಬಂದಿದೆ. ಇದೇ ಪದ ಬರಬೇಕು. ಎಲ್ಲಿ ಬಂದಿದೆ? ಅನಂತ ಇದೆ, ಗುಣ ಇಲ್ಲ ಅಲ್ಲಿ. ಅನಂತ ಗುಣೋನ ಪದ ಬರಬೇಕು. ಎಲ್ಲಿದೆ? ಎಲ್ಲಿ ಬಂದಿದೆ ಹೇಳಿ? ಎಲ್ಲಿ? ಬೆಂಗಳೂರಾಗಿದ್ದಾರೆ, ಅಡ್ರೆಸ್ ಹೇಳಿ. ಎಲ್ಲಿ ಹೋಗ್ಬೇಕಾಗ್ತದೆ? ಅಲ್ಲ ಅಲ್ಲ, ಅದು ಬೇರೆ. ಹತ್ತತ್ರ ಬರ್ತಿದ್ದೀರಿ, ಪರವಾಗಿಲ್ಲ ಹೇಳಿ, ಇನ್ನೂ ಸ್ವಲ್ಪ ಹೇಳಿ. ಆ ಬೀದಿ ಬಂದಿದ್ದೀರಿ, ಮನೆ ಬಂದಿಲ್ಲ ಅಷ್ಟೇ. ಬಂತು ನೋಡ, ಅದು ನಾರಾಯಣ ಅನಂತಗೌಡ. ವೇದಾಖ್ಯೋ ವೇದವೇದಿ ಬ್ರಹ್ಮಾಖ್ಯೋ ವೇದವೇದಿತಃ ವಿಶ್ವಕರ್ತೇತಿ ವಿಶ್ವಜ್ಞ ಶ್ರುತ್ಯ ಯುಕ್ತ್ಯಾಪ್ಯಶೀಷಧತ್. ಆಚಾರ ಉಪನ್ಯಾಸ ಶುರು ಮಾಡ್ತಾರಲ್ಲ, ಅಲ್ಲಿಂದ ಶುರುವಾಗುತ್ತೆ. ನಾರಾಯಣ ಈ ಪದ ನೆನ್ಪಿಟ್ಟು ನೋಡಿರ್ಬೇಕು. ಅದ್ರ ಹೋಗ್ಬೇಕಿದ್ರೆ ನೆನಪಾಗಬೇಕು. ಇದು ಅಂತ ಅದೇ ನೆನಪಾಗಬೇಕು. ಎರಡು ಬರೆದ್ಬಿಟ್ರೆ ಭಾರಿ ಕಷ್ಟ. ಹಾಂ, ಯಾವುದ್ರಲ್ಲಿದೆ? ಅಯ್ಯೋ ಎಲ್ಲ ಅದಕ್ಕೆ ಸಂಗ್ರಹ. ಅದು ಆಚಾರ್ಯ ಹೇಳಿದ್ರು ಅಲ್ಲಿ ಏನಿದೆ ಸರಿಯಾಗಿ ಅದು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಇಡೀ ಸಮಯಪಾದ ಪೂರ್ತಿ ಬಂದ್ಬಿಡುತ್ತೆ. ಆ ರೀತಿ ಮಾಡಿದ್ರು. ತಸ್ಯೈಕ ಸ್ವತಂತ್ರತ್ವ ಸಚಾನಂತ ಗುಣೋ ಹರಿಹಿ ಇತಿ ಕೌಶಿಕ ಶ್ರುತಿ. ಅಲ್ಲಿಗೆ ನಾಳೆ ದಿವಸ ಬಂದಿದ್ದು. ನಾಳೆಗೆ ಇದು ಮುಗಿಯುತ್ತೆ. ಶ್ರುತಿಗೀತ ಮುಗಿದು ಮುಂದಿನ ಶುರುವಾಗಿ ಬಂದಿದ್ದು. ಸ್ವಲ್ಪ ಉಳಿಯುತ್ತೆ, ನಾಳೆ ಎಲ್ಲ ಮುಗಿಯುತ್ತೆ.